ಸ್ವಚ್ಛ ಮನಸ್ಸಿನ ಅಪ್ಪಟ ಕನ್ನಡಿಗರಿಗೆ ಈ ನಿಮ್ಮ ಹುಬ್ಬಳ್ಳಿ ಹುಡುಗ ಜೆಕೆ ಮಾಡ್ತಕ್ಕಂತಹ ಪ್ರೀತಿಯ ನಮಸ್ಕಾರಗಳು. ಮೊದಲನೇದಾಗಿ ಲೋಕದ ಕಾಳಜಿ ವಿತ್ ಮಿಸ್ಟರ್ ಜೆಕೆ ಅಂತಕ್ಕಂಥ ಈ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ಸಂಚಿಕೆ ಒಳಗ ನಮ್ಮ ಜೊತೆಗೆ ಲೋಕದ ಕಾಳಜಿಯನ್ನು ಮಾಡಕ ನಮ್ಮ ಹುಬ್ಬಳ್ಳಿ ಧಾರವಾಡದ ಮತ್ತೋರ್ವ ಗಾಯಕಿಯಾದಂತಹ ವಂದನಾ ಕುಷ್ಟಗಿ ಅವರನ್ನ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಅನ್ನು ಮಾಡ್ತಾ ಇದ್ದೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸೊ ಮಿಸ್ಟರ್ ಜೆಕೆ, ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನಾವು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ? ಖಂಡಿತವಾಗಿಯೂ ಮೇಡಮ್, ಇವತ್ತಿನ ಒಂದು ಸಂಚಿಕೆ ಒಳಗ ನಾವು 21ನೇ ಶತಮಾನದಲ್ಲಿ ಸ್ಮಾರ್ಟ್ಫೋನ್ ಮತ್ತು ಕಂಪ್ಯೂಟರ್ ಯುಗದ ಈ ಒಂದು ಡಿಜಿಟಲ್ ಏರಾ ಒಳಗ ಮಹಿಳೆಯರ ಪಾತ್ರಗಳೇನು, ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ನೋಡ್ತಾ ಹೋಗೋದಾದ್ರೆ ನಾವು ಸ್ವಾತಂತ್ರ್ಯ ಪೂರ್ವದಿಂದ ಹಿಡ್ಕೊಂಡು ಇಲ್ಲಿ ತನಕ ಹೆಂಗೆಲ್ಲ ಒಂದು ಮಹಿಳೆ ತನ್ನ ಸ್ಥಾನವನ್ನ ಗಟ್ಟಿ ಮಾಡ್ತಾ ಅನೇಕ ರೀತಿಯ ಒಂದು ಏನೆಲ್ಲ ಒಂದು ಸಾಧನೆಗಳನ್ನ ಮಾಡಾಳ, ಏನೆಲ್ಲ ಒಂದು ಸಮಾಜದಲ್ಲಿ ಏಳು ಬೀಳುಗಳದಾವು, ವೇರಿಯೇಷನ್ಸ್ ಅದಾವ, ಏನೆಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸಾತಾಳ, ಈ ರೀತಿ ಅನೇಕ ಒಂದು ಸಾಧನೆಯ ಕುರಿತಾಗಿ ಒಂದು ಬೆಳಕು ಚೆಲ್ತಕ್ಕಂಥ ಒಂದು ಪ್ರಯತ್ನವನ್ನ ಒಂದು ಚರ್ಚೆ ಮಾಡೋದ್ರ ಮುಖಾಂತರ ನಮ್ಮ ಒಂದು ಕರ್ನಾಟಕದ ಜನತೆಗೆ ತಿಳಿಸ್ಕೊಡೋಣ ಅಂತ ಹೇಳ್ತಾ ಇದ್ವಿ. ಶೋರ್. ಸೊ ನೀವು ಹೇಳಿರೋ ಪ್ರಕಾರ ಮಹಿಳೆಯರ ಬಗ್ಗೆ ಮಾತಾಡ್ಬೇಕಂದ್ರೆ ಅದೇನು ಸಾಮಾನ್ಯ ಅಲ್ಲ. ಕರೆಕ್ಟ್. ಇಂಡಿಪೆಂಡೆನ್ಸ್ಗಿನ ಮುಂಚೆಯಿಂದಾನು ಇಲ್ಲಿವರೆಗೂ ನೀವು ನೋಡ್ತಾ ಹೋದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ನಾವು ಪುರುಷರಿಗಿಂತ ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ ಅನ್ನೋ ತರ ಎಲ್ಲಾ ಒಂದು ಕ್ಷೇತ್ರದಲ್ಲೂ ತಮ್ಮ ಒಂದು ಛಾಪನ ತಾವು ಮೂಡಿಸ್ಕೊಂಡೇ ಹೋಗ್ತಾ ಇದ್ದಾರೆ. 100%. ನಮ್ಮ ಸ್ವಾತಂತ್ರ್ಯ ಪೂರ್ವದಿಂದ ನಾವು ನೋಡ್ತಾ ಹೋದ್ರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವ್ರನ್ನ ನೋಡೋದಾದ್ರೆ ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಈ ತರದ ಒಂದು ಹಿರಿಮೆ ನಮ್ಮ ಭಾರತಕ್ಕಿದೆ. ಸೊ ನಮ್ಗೆ ಈ ಒಂದು ಕ್ಷೇತ್ರದಲ್ಲಿ ನಮ್ಗೆ ಒಂದು ಸ್ವಾತಂತ್ರ್ಯನ ನೀಡ್ಬೇಕಂತ ಇವರು ಇಷ್ಟೊಂದೆಲ್ಲ ಹೋರಾಡಿ ತಮ್ಮನ್ನ ತಾವು ಬಲಿದಾನವನ್ನ ಕೊಟ್ಟು ನಮಗೆ ಸ್ವಾತಂತ್ರ್ಯನ ನೀಡಿದ್ರು. 100%. ಸೊ ಮುಂದೆ ಹೊರೋದಾದ್ರೆ ನಾವು ಚಲನಚಿತ್ರ ಕ್ಷೇತ್ರ ನೋಡ್ಕೋಬಹುದು, ಅಥವಾ ಟೆಕ್ನಾಲಜಿ, ಇವಾಗಿನ ನೀವೇನ್ 21st ಸೆಂಚುರಿ ಬಗ್ಗೆ ಮಾತಾಡ್ತಿದ್ದೀರಾ, ಇದ್ರ ಬಗ್ಗೆ ನೋಡೋದಾದ್ರೆ ಚಿತ್ರರಂಗ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ ಸುಮಾರು ಪ್ರೀ ಇಂಡಿಪೆಂಡೆನ್ಸ್ ಅಂತಾನೆ ಹೇಳ್ಬೋದು. ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ನಮಗೆ ಕಲಾವಿದರು ಇನ್ನೂ ಇದ್ದಾರೆ. ಬಿ ಸರೋಜಾದೇವಿ ಅಮ್ಮ ಆಗಿರ್ಬೋದು, ಲಕ್ಷ್ಮಿ ಅಮ್ಮ ಆಗಿರ್ಬೋದು, ಈ ತರದ ಅನೇಕ ಕಲಾವಿದರು ತಮ್ಮನ್ನ ತಾವು ಇಲ್ಲಿವರೆಗೂ ಕೂಡ ತೊಡಗಿಸ್ಕೊಂಡು ಅದೇ ಒಂದು ಚಿತ್ರರಂಗದಲ್ಲಿ ಅದೇ ಒಂದು ಕಲಾವಿದರಾಗಿ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದ್ರ ಮೂಲಕ ನಮ್ಗೆ ಸಾಮಾಜಿಕ ಜ್ಞಾನವನ್ನ ಕೊಡ್ತಾ ತಮ್ಮ ಚಲನಚಿತ್ರಗಳ ಮೂಲಕ ಈ ತರ ಎಲ್ಲ ಮಾಡಿ ನಮ್ಗೆ ಒಂದು ಅವೇರ್ನೆಸ್ ಕೊಟ್ಟಿದ್ದಾರೆ ಎಲ್ಲದ್ರ ಬಗ್ಗೆನು. ಸೊ ಆ ಒಂದು ಕ್ಷೇತ್ರದಲ್ಲೂ ಕೂಡ ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ನಾವು ತೋರಿಸಿದ್ವಿ ಹೆಣ್ಮಕ್ಳಾಗಿ. ರಾಜಕೀಯ ಅಂತ ಬಂದಾಗ ಯಾರೆಲ್ಲ ನೆನಪಾಗ್ತಾರೆ? ರಾಜಕೀಯ ಅಂತ ಬಂದಾಗ ನಾವು ಹೇಳಿದ್ರ ಬಗ್ಗೆ ಇಂಡಿಪೆಂಡೆನ್ಸ್ನ ಯಾವಾಗ್ಲೂ ನೋಡೋದಾದ್ರೆ ಇಂದಿರಾ ಗಾಂಧಿ ಅಮ್ಮನ ನೋಡ್ಬೋದು ನಾವು. ಸೊ ಸತತವಾಗಿ 3 ಸಲ ಅವರು ಪ್ರಧಾನಮಂತ್ರಿ ಆಗಿ ನಮ್ಮ ಒಂದು ದೇಶನ ಆಳಿದ್ರು ಕಾಂಗ್ರೆಸ್ ಪಾರ್ಟಿಲಿ. ಸೊ ಅದು ಹೇಳ್ತಾರಲ್ಲ, ಗಂಡ್ಮಕ್ಳಾಗಿ ಕೆಲವು ಸಲ ಸೋತಿದ್ದಾರೆ, 3 ಸಲ ಸತತವಾಗಿ ಯಾರಿಗೂ ಮಾಡ್ಲಿಕ್ಕೆ ಆಗಿಲ್ಲ. ಅದನ್ನ ನಾವು ಒಂದು ಸಾಧನೆ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇದೇ ರೀತಿ ನಮ್ಮ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಬಂದ್ರೆ, ಸಂಗೀತ ಕ್ಷೇತ್ರಕ್ಕೆ ಬಂದ್ರೆ ನಮ್ಮ ಸುಬ್ಬಲಕ್ಷ್ಮಿ ಅಮ್ಮ ಆಗಿರ್ಬೋದು, ಅಥವಾ ಜಾನಕಿ ಅಮ್ಮ ಆಗಿರ್ಬೋದು, ಚಿತ್ರ ಅಮ್ಮ ಆಗಿರ್ಬೋದು, ಅವರು ಕೂಡ ಇವಾಗ ಅವರ ವಯಸ್ಸು ನೋಡಿದ್ರೆ ನಾವು ಅವ್ರಕಿನ್ನ ತುಂಬಾನೇ ಕಿರಿಯರ್ ಅಂತ ಹೇಳ್ಬೋದು. ಆದ್ರೆ ಅವರು ಆ ಒಂದು ಟೈಮ್ ಇಂದಾನು ಇಲ್ಲಿವರೆಗೂ ಕೂಡ ತಮ್ಮ ಒಂದು ಧ್ವನಿಯಿಂದ ನಮ್ಮನ್ನೆಲ್ಲ ಮನೋರಂಜನೆ ನೀಡ್ತಾ ಅವರ ಒಂದು ಕಲೆಯನ್ನ ನಮಗೆ ತೋರಿಸ್ತಾ ಇದ್ದಾರೆ. ಸೊ ಈ ಎಲ್ಲ ಕ್ಷೇತ್ರಗಳನ್ನ ನೋಡಿದಾಗ ಇದಷ್ಟೇ ಅಲ್ದೇನೆ ಇವಾಗ 21st ಸೆಂಚುರಿ ಡಿಜಿಟಲ್ ಅಲ್ಲಿ ನಾವು ನೋಡೋದಾದ್ರೆ ಸ್ಪೇಸಿಗೆ ಹೋಗಿ ಬಂದ್ರು ಹೆಣ್ಮಕ್ಳು. 8 ದಿನ ಹೋಗ್ಬೇಕಾದವ್ರು 9 ತಿಂಗಳು ಅಲ್ಲಿದ್ದು ಸ್ಪೇಸ್ ಅಲ್ಲೇ ಇದ್ದು ಅಲ್ಲಿ ಪ್ಲಾಂಟ್ಸ್ ನೆಲ್ಲ ಬೆಳೆಸಿ ಅವ್ರಿಗೆ ಏನ್ ಫುಡ್ ಬೇಕೋ ಅವ್ರನ್ನೇ ಪ್ರಿಪೇರ್ ಮಾಡ್ಕೊಂಡು ಎಲ್ಲ ಸ್ಪೇಸ್ ಅಲ್ಲಿ ಏನ್ ಇಂಪಾಸಿಬಲ್ ಅಂತ ನಾವ್ ಅನ್ಕೋತೀವೋ ಒಬ್ಬ ಹೆಣ್ಮಗಳಾಗಿ ಅವ್ರ ಅದನ್ನ ಪಾಸಿಬಲ್ ಮಾಡಿ ತೋರಿಸಿದ್ದಾರೆ. ನೀವು ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದು ಆಟೋ ಕ್ಷೇತ್ರದಿಂದ ಹಿಡ್ಕೊಂಡು ಆಸ್ ಅ ಆಟೋ ಡ್ರೈವರ್ ಇಂದ ಹಿಡ್ಕೊಂಡು ಒಂದು ಪೈಲಟ್ ವರೆಗೆ ಒಂದು ಗಗನಸಖಿ ಆಗೋದ್ರ ಮುಖಾಂತರ, ಹಾಗೆ ಒಂದು ರಾಕೆಟ್ ನಲ್ಲಿ ಉಡಾವಣೆ ಆಗಿ ನಮ್ದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಏನ್ ಕರಿತೀವಿ ಅಲ್ಲೂ ಕೂಡ ಹೋಗಿ ಒಂದು ದಿಟ್ಟವಾದ ಒಂದು ಹೆಜ್ಜೆಯನ್ನ ಇಡೋದ್ರ ಒಳಗಡೆ ಒಂದು ಮೇಲುಗೈ ಇದೆ ಅಂತಕ್ಕಂಥದ್ದು ನೀವು ಹೇಳ್ತಾ ಇದ್ದೀರಾ ಮೇಡಮ್. ಹೌದು, ಖಂಡಿತವಾಗಿ. ಯಾಕಂದ್ರೆ ಮುಂಚೆಯಿಂದ ಯಾವಾಗ್ಲೂ ಹೇಳೋದೇನಂದ್ರೆ ಹೆಣ್ಮಕ್ಳು ಅಂಗಳದಿಂದ ಹೊರಗಡೆನೆ ಬರಲ್ಲ, ಒಳಗಡೆನೆ ಇರ್ತಾರೆ. ಅವ್ರು ಸೀಮಿತ ಇರೋದು ಬರೀ ಅಡಿಗೆ ಮನೆಗೆ, ಮನೆ ಕೆಲ್ಸಕ್ಕೆ, ಮಕ್ಳನ್ನ ನೋಡ್ಕೊಳ್ಳಿ, ಅದನ್ನ ಇದಷ್ಟೇ ನಮ್ಮ ಹೆಣ್ಮಕ್ಳು ಜವಾಬ್ದಾರಿ ಅನ್ನೋ ತರ ಇತ್ತು. ಸ್ವಾತಂತ್ರ್ಯ ಪೂರ್ವದಲ್ಲೇ ಆಕ್ಚುಲ್ ಆಗಿ ಇದ್ದಿದ್ದು ಅದೇ ಅಲ್ವಾ? ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು. ಆದ್ರೆ ಮಹಿಳೆಯರು ದಿಟ್ಟ ನಿರ್ಧಾರ ಮಾಡಿ ನಮ್ಗೆ ಸ್ವಾತಂತ್ರ್ಯ ಬೇಕು ಅಂತ ಹೋರಾಡಿದ್ದಕ್ಕೆ ನಾವ್ ಇವತ್ತಿಷ್ಟು ಆರಾಮಾಗಿರೋದು. 100%. ಸೊ ಅವಾಗ ಅವರು ನಾವು ಹೆಣ್ಮಕ್ಳು ನಾವು ಮನೇಲೇ ಇರ್ಬೇಕು ಅನ್ನೋ ತರ ಇದ್ರೆ ಇವತ್ತು ನಾವ್ ಈ ಒಂದು ಸುಖವನ್ನ ಅನುಭವಿಸ್ತಾ ಇರ್ಲಿಲ್ಲ, ನಮ್ಮ ಲೈಫ್, ನಮ್ಮ ಇಂಡಿಪೆಂಡೆನ್ಸ್ ನಾವು ಅನುಭವಿಸ್ತಾ ಇರ್ಲಿಲ್ಲ.
ಆಸ್ ಅ ಹ್ಯೂಮನ್, ಆಸ್ ಅ ಗರ್ಲ್ ಅಥವಾ ಆಸ್ ಅ ಹೆಣ್ಮಗಳು ನಾವು ಅವಾಗ ಅವ್ರು ತಗೊಂಡಿರೋ ನಿರ್ಧಾರಕ್ಕೆ ಅವ್ರನ್ನ ನಾವು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವಾಗ ನಮ್ಮ ಕೆಲಸಗಳನ್ನ ನಾವು ಮಾಡ್ತೀವಿ. 100%. ಯಾವುದೇ ಒಂದು ಕಾರ್ಯ ಮಾಡ್ಬೇಕಂದ್ರೆ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ನಾವು ಫಸ್ಟ್ ಯೋಚನೆ ಮಾಡೋದೇ ಆ ಒಂದು ಹೆಣ್ಮಗಳು ಅದೇ ಆ ಕಾಲದಲ್ಲೇ ಆ ತರ ಮಾಡಿದಾಗ ನಾವೇನಕ್ ಮಾಡಕ್ಕಾಗಲ್ಲ, 100% ಮೇಡಮ್. ನಾವೆಲ್ಲಾನು ಮಾಡ್ಬೋದಲ್ಲ ಇವಾಗ. 100%. ಸೊ ಆ ಒಂದು ಯೋಚನೆಯಲ್ಲೇ ನಾವು ಅವ್ರನ್ನ ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ತೀವಿ. ವೆರಿ ನೈಸ್ ಮೇಡಮ್, ವೆಲ್ ಸೆಡ್. ಅಂಡ್ ಮುಂದುವರೆದು ಈ ಮಹಿಳೆಯರು ಏನೆಲ್ಲ ಒಂದು ಸಮಾಜದಲ್ಲಿ ಸವಾಲುಗಳನ್ನ ಎದುರಿಸಾತಾಳ ಅದ್ರ ಬಗ್ಗೆ ನೀವು ಹೇಳೋದಾದ್ರ ಇವತ್ತಿನ ಒಂದು 21ನೇ ಶತಮಾನದಲ್ಲಿ ನೀವು ಏನೊಂದು ಹೇಳಕ್ ಇಷ್ಟಪಡ್ತೀರಿ? ಸವಾಲು ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಎಲ್ರಿಗೂ ಇರುತ್ತೆ, ಗಂಡ್ ಮಕ್ಳಿಗೂ ಇರುತ್ತೆ, ಹೆಣ್ಮಕ್ಳಿಗೂ ಇರುತ್ತೆ. ಓಕೆ. ಇದ್ರಲ್ಲಿ ನಾನು ಯಾವುದೇ ರೀತಿ ಬಯಾಸ್ಡ್ ಆಗಿ ಮಾತಾಡಕ್ ಇಷ್ಟಪಡಲ್ಲ. ಯಾಕಂದ್ರೆ ಗಂಡ್ ಮಕ್ಳಿಗೂ ಅವ್ರದೇ ಆದಂತಹ ಏನೋ ಸವಾಲ್ಗಳಿರುತ್ತೆ. ಓಕೆ. ನಾನು ಈ ತರ ದುಡಿಬೇಕಾದ್ರೆ, ಈ ತರ ನಾನು ಏನೋ ಒಂದು ಸಾಧನೆ ಮಾಡ್ಬೇಕಾದ್ರೆ ನಾನು ಎಷ್ಟು ಶ್ರಮ ಪಡ್ಬೇಕು. ನೀವು ಯಶ್ ಅವ್ರದ್ದು ಸ್ಟೋರಿ ನೋಡೋದಾದ್ರೆ ಮನೆ ಬಿಟ್ಟು ಮೆಜೆಸ್ಟಿಕ್ ಅಲ್ಲಿ ಬಂದು ಕೂತಿದ್ರು ಅವ್ರು ಎಷ್ಟೋ ದಿನ. 100%. ಸೊ ಅವ್ರಿಗೊಂದು ಕಲೆ ಕೈ ಹಿಡಿದ್ಮೇಲೆ ಇವಾಗ ಅವರು ರಾಕಿಂಗ್ ಸ್ಟಾರ್ ಅಂತ ಹೆಸರು ತಗೊಂಡಿದ್ದಾರೆ. ಅದೇ ರೀತಿ ನೋಡೋದಾದ್ರೆ ಹೆಣ್ಮಕ್ಳಿಗೂ ಎಲ್ಲಾ ಒಂದು ಕ್ಷೇತ್ರದಲ್ಲೂ ಅವ್ರಿಗೆ ತೊಂದರೆ ಇದೆ. ಇವಾಗ ಒಬ್ಳೆ ರಾತ್ರಿ ನಡ್ಕೊಂಡು ಹೋಗೋ ಹಾಗಿಲ್ಲ. ಎಲ್ಲೇ ಹೋಗ್ಲಿ, ಒಂದು ಟೆಂಪಲ್ ಹೋಗ್ಲಿ, ಎಲ್ಲೇ ಹೋಗ್ಲಿ, ಒಬ್ಳೆ ಹೆಣ್ಮಗಳು ಎಲ್ಲೋ ಹೋಗ್ತಾ ಇದ್ದಾಳಂದ್ರೆ 4 ಜನ ಹಿಂದೆ ಇದ್ದೇ ಇರ್ತಾರೆ. ಸೊ ಅವ್ರಿಗೆ ಎಲ್ಲೂ ಸೇಫ್ಟಿ ಅನ್ನೋದಿರಲ್ಲ ಹೆಣ್ಮಕ್ಳಿಗೆ. ಯೂಶುವಲಿ ಗಂಡ್ ಮಕ್ಳಿಗೆ ಅದೇನೋ ಅಂತಾರಲ್ಲ, ಅವ್ರನ್ನ ಓನ್ ಮಾಡಿದಾರ ಅನ್ನೋ ತರ ಇರ್ತಾರೆ. ಏನಾಗತ್ತೆ ಬಿಡುಗರು, ಹೋಗ್ ಮಾತಾಡ್ಸೋಣ, ಮಾಡೋಣ, ಆ ಒಂದು ಪೋಖ್ರಿ ಸ್ಟೈಲ್ ಅಂತಾರಲ್ಲ, ಅದೊಂದು ಅವ್ರಿಗೆ ತಲೆಯಲ್ಲಿ ಪೊರ್ಕಿ ತರ. ಇವಾಗ ಗಂಡ್ ಮಕ್ಳಿಗೆ ಅದೊಂದಿದೆ. ಅಂಡ್ ಇವಾಗೆಲ್ಲ ಡಿಜಿಟಲ್ ಯುಗದಲ್ಲಿ ನಾನ್ ಹೇಳ್ಬೇಕಂದ್ರೆ, ಒಬ್ಬ ಹುಡುಗಿ, ಒಬ್ಬ ಹೆಣ್ಮಗಳು ಸೋಷಿಯಲ್ ಮೀಡಿಯಾದಲ್ಲಿ ಶೈನ್ ಆಗ್ಬೇಕು, ನಾನೇನೋ ಒಂದು ನನ್ನ ಕಲೆನ ತೋರಿಸ್ಕೋಬೇಕು ಅಂತ ರೀಲ್ಸ್ ಆಗ್ಲಿ, ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಆಗ್ಲಿ, ಯೂಟ್ಯೂಬ್ ವಿಡಿಯೋಸ್ ಆಗ್ಲಿ, ಪಾಡ್ಕಾಸ್ಟಿಂಗ್ ಆಗ್ಲಿ, ನಮ್ ತರ ಯಾವುದೇ ಒಂದು ಡಿಜಿಟಲಿ ಅವಳು ಏನೋ ಒಂದು ಸಾಧನೆ ಮಾಡೋಣ ಅಂತ ಟ್ರೈ ಮಾಡಿದ್ರೆ ಅವಳ ಕಾಲ್ ಎಳೆಯಕ್ಕೆ ತುಂಬಾ ಜನ ಇರ್ತಾರೆ. ಅದು ಗಂಡ್ ಮಕ್ಳಾಗಿರ್ಲಿ, ಹೆಣ್ಮಕ್ಳಾಗಿರ್ಲಿ, ಅವ್ರ ಮನೆಯವರೇ ಆಗಿರ್ತಾರೆ ಕೆಲವು ಸಲಿ. ನಿನ್ ಕೈಲಿ ಆಗಲ್ಲ ಬಿಡು, ನೀನ್ ಏನಕ್ ಮಾಡ್ತೀಯ, ನಿನ್ಗಿದೆಲ್ಲ ಏನಕ್ ಬೇಕು, ಪ್ರೋತ್ಸಾಹ ಸಿಗಲ್ಲ. ಇದೊಂದೇ ಕ್ಷೇತ್ರ ಅಂತಲ್ಲ, ನೀವು ಹಾಡೋದ್ರಲ್ಲಿ ತಗೊಳ್ಳಿ, ನೃತ್ಯದಲ್ಲಿ ತಗೊಳ್ಳಿ, ಆಕ್ಟಿಂಗ್ ಅಲ್ಲಿ ತಗೊಳ್ಳಿ. ಅದೇ ಹೇಳಿದ್ನಲ್ಲ, ಆಕ್ಟಿಂಗ್ ಅಂತ ಬಂದಾಗ, ರೀಲ್ಸ್ ಅಂತ ಬಂದಾಗ ನಾನು ಸಾಕಷ್ಟು ಜನರು ಕಾಮೆಂಟ್ಸ್ ಓದ್ತಾ ಇರ್ತೀನಿ. ಇವಾಗ ಯಾರು ಒಂದ್ ಲೆವೆಲ್ ಬೆಳೆದಿದಾರಲ್ಲ, ಅವ್ರ ಹಿಂದೆ ಅಷ್ಟು ಅನುಭವಿಸಿರ್ತಾರೆ ಹೆಣ್ಮಕ್ಳು. ಅಂಡ್ ಇವಾಗ ಎಲ್ರೂ ಒಂದು ಮೈಂಡ್ ಸೆಟ್ ಏನಾಗ್ಬಿಟ್ಟಿದೆ, ಎಷ್ಟು ಕಡಿಮೆ ಬಟ್ಟೆ ಹಾಕ್ತಿವೋ ಅಷ್ಟು ಫೇಮಸ್ ಆಗ್ತೀವಿ ಅನ್ನೋದು. ಹೆಣ್ಮಕ್ಳಿಗೆ ಆ ಒಂದ್ ಮೈಂಡ್ ಸೆಟ್ ಬಂದಿದೆ. ಹೆಣ್ಮಕ್ಳಿಗೆ ಆ ಮೈಂಡ್ ಸೆಟ್ ತಂದಿದ್ಯಾರು? ಪಬ್ಲಿಕ್. ಫಸ್ಟ್ ಥಿಂಗ್, ಅವರು ಮೈ ತುಂಬಾ ಸೆರ್ಗೆ ಹಾಕೊಂಡು ಸೀರೆ ಉಟ್ಕೊಂಡು ಎಲ್ಲ ಮಾಡಿದ್ರೆ ಜಾಸ್ತಿ ಲೈಕ್ಸ್ ಕಾಮೆಂಟ್ಸ್ ಬರ್ಲಿಲ್ಲ. ಯಾವಾಗ ಅವ್ರು ಕಡಿಮೆ ಮಾಡ್ತಾ ಹೋದ್ರು ಅವ್ರ ಮೈ ಮೇಲಿರೋ ಬಟ್ಟೆನ, ಎಲ್ರಿಗೂ ಅದು ಒಂದು ಅಟ್ರಾಕ್ಷನ್ ಆಗಿ ಜಾಸ್ತಿ ಜನ ಅವ್ರನ್ನ ಫಾಲೋ ಮಾಡೋದಾಗ್ಲಿ, ಪಬ್ಲಿಕ್ ಅಲ್ಲಿ ಕಮೆಂಟ್ಸ್ ಮಾಡೋದಾಗ್ಲಿ, ಖುಷಿ ಪಡೋದಾಗ್ಲಿ ಕೆಲವ್ರು ಮಾಡಿದ್ರು. ಅದೇ ರೀತಿ ನೆಗೆಟಿವ್ ಕಾಮೆಂಟ್ಸ್ ಕೂಡ ಬಂತು. ನಾನು ಈ ಮೂಲಕ ಹೆಣ್ಮಕ್ಳಿಗೆ ಹೇಳೋದೇನಂತಂದ್ರೆ, ನಿಮ್ಮ ಮೈಯನ್ನ ಮಾರ್ಕೊಂಡು ನೀವು ಯಾವುದೇ ರೀತಿ ಸಾಧನೆ ಮಾಡೋ ಅವಶ್ಯಕತೆ ಇಲ್ಲ. ನೀವೇನೇ ಮಾಡ್ಬೇಕಂದ್ರು ನಿಮ್ಮ ತನವನ್ನ ನೀವು ಉಳಿಸ್ಕೊಳ್ಳಿ. ಕಮೆಂಟ್ಸ್ ಹೇಗಿದ್ರು ಮಾಡ್ತಾರೆ ಜನ, ನೀವು ಸೀರೆ ಉಟ್ಕೊಂಡ್ರು ಮಾಡ್ತಾರೆ, ಪ್ಯಾಂಟ್ ಶರ್ಟ್ ಹಾಕೋದ್ರು ಮಾಡ್ತಾರೆ, ಹೆಂಗಿದ್ರು ಮಾಡ್ತಾರೆ. ಸೊ ಪ್ಲೀಸ್ ನಿಮ್ಮನ್ನ ನೀವು ಸೇಫ್ ಗಾರ್ಡ್ ಮಾಡ್ಕೊಳ್ಳೋದ್ರಲ್ಲಿ ಫಸ್ಟ್ ಅದನ್ನ ನಿಮ್ಮ ಸೇಫ್ಟಿನ ನೋಡ್ಕೊಳ್ಳಿ. ಅದಾದ್ಮೇಲೆ ಸಾಧನೆ ಮುಂದೆ ನೋಡೋಣ. ತುಂಬಾ ಅದ್ಭುತವಾದ ಮಾತು ಅಂತ ಹೇಳ್ಬೋದು ಮೇಡಮ್. ಸಮಯದಲ್ಲಿ ಡಿಜಿಟಲ್ ಎರಾ ಅಂತ ನಾವೇನ್ ಹೇಳ್ತೀವಿ, ನಮ್ಗಿರೋ ಸಮಸ್ಯೆಗಳ ಪ್ರಪೋರ್ಷನ್ ಕಡಿಮೆ ಆಗಿದೆ ಹೊರತು ಕಂಪ್ಲೀಟ್ ಆಗಿ ಹೋಗಿಲ್ಲ. ಇನ್ನು ನಮ್ಗೆ ಸಮಸ್ಯೆಗಳು ಇದ್ದೇ ಇದೆ. ಸೊ ಮುಂಚೆಯಿಂದ ನಾವು ನೋಡೋದಾದ್ರೆ ಶಿಕ್ಷಣದಲ್ಲಿ ಕೊರತೆ ಹೆಣ್ಮಕ್ಳಿಗೆ. ಯಾಕಂದ್ರೆ ಅವಾಗ ಕುಟುಂಬದಲ್ಲಿ ವ್ಯವಸ್ಥೆ ಇರ್ತಿದ್ದಿಲ್ಲ, ಆರ್ಥಿಕವಾಗಿ ಎಲ್ರು ಸ್ವಲ್ಪ ಕಡಿಮೆನೆ ಇರ್ತಿದ್ರು. ಇವಾಗೂ ಕೂಡ ಸಿಕ್ಕಾಪಟ್ಟೆ ಎಷ್ಟೋ ಜಾಗಗಳಲ್ಲಿ, ಎಷ್ಟೋ ಒಂದು ರೂರಲ್ ಏರಿಯಾಸ್, ಹಳ್ಳಿಗಳಲ್ಲಿ ನಾವು ನೋಡ್ಬೋದು, ಹೆಣ್ಮಕ್ಳಿಗೆ ಜಾಸ್ತಿ ಶಿಕ್ಷಣ ಕೊಡಲ್ಲ. ಒಂದು 8th 9th ಬರೋಷ್ಟ್ರಲ್ಲಿ ಆ ಒಂದು ಎಜುಕೇಶನ್ ಅನ್ನ ಅವರು ಮುಗಿಸ್ಬಿಡ್ತಾರೆ. ಸಾಕ್ ಬಿಡಿ, ಇನ್ಮೇಲೆ ನಮ್ ಕೈಲಿ ಇವ್ರನ್ನ ಬೆಳೆಸ್ಲಿಕ್ಕಾಗಲ್ಲ, ಓದಿಸ್ಲಿಕ್ಕಾಗಲ್ಲ. ಅಂಡ್ ಮುಂದೆ ಇವರಿಂದ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಒಂದ್ ಹೆಣ್ಮಗಳಾಗಿ ಎಷ್ಟೇ ಓದಿದ್ರು ಮತ್ತೆ ಬರೋದು ಗಂಡನ್ ಮನೆಗೇನೆ, ಇರೋದು ಗಂಡನ್ ಜೊತೆನೆ. ಸೊ ಅವಳು ಎಷ್ಟೇ ಓದಿದ್ರು ಮುಂದೆ ಅವಳಿಗೆ ಉಪಯೋಗ ಬರಲ್ಲ. ಸೊ ಎಷ್ಟ್ ಬೇಕು ನಾಲೆಜ್ಗೆ? ಒಂದ್ 8ನೇ 9ನೇ ಅಷ್ಟ್ ಸಾಕು, ಅಷ್ಟ್ ಮುಗಿಸ್ಕೊಂಡು ಅವಳು ಮದ್ವೆ ಮಾಡಿ ಕಳಿಸ್ಬಿಡೋಣ ಅಂತಕ್ಕಂತ ಎಲ್ಲ ಒಂದು ಆ ಮನೋಭಾವನೆ ಇದೆ. ಸಾಕಷ್ಟು ಜನರಲ್ಲಿ ಈಗಲೂ ಕೂಡ ಇದೆ ಅಂತ ಕೂಡ ಇದೆ. ನಾವ್ ಅನ್ಬೋದು ಚೈಲ್ಡ್ ಮ್ಯಾರೇಜ್ ಕಡಿಮೆ ಆಗಿದೆ, ಬಾಲ್ಯ ವಿವಾಹ ಕಡಿಮೆ ಆಗಿದೆ, ಆಲ್ಮೋಸ್ಟ್ ಮುಗ್ದಿದೆ, ಹೋಗಿದೆ ಅಂತಾನೆ ಹೇಳ್ತಾರೆ. ಬಟ್ ಅದಿನ್ನೂ ಹೋಗಿಲ್ಲ. ಎಷ್ಟೋ ಕಡೆ ನಾವು ನೋಡಿರೋ ಪ್ರಕಾರ ಇನ್ನೂ ಇದೆ. ಸಮಾಜ ಅನುಭವಿಸ್ತಕ್ಕಂತ ಸಮಸ್ಯೆಯಲ್ಲಿ ಇದು ಕೂಡ ಒಂದಂತ ಹೇಳ್ಬೋದು. ಹೌದು. ಈ ಒಂದು ಸಮಸ್ಯೆಯಿಂದ ಇನ್ನೊಂದು ಸಮಸ್ಯೆ ಹುಟ್ಕೊಳ್ಳುತ್ತೆ. ಅದೇನಪ್ಪಾ ಅಂದ್ರೆ, ಶಿಕ್ಷಣ ಕಡಿಮೆ ಆದ ತಕ್ಷಣ
ಆಯ್ತು ಇನ್ನೇನಿದೆ ಕೆಲಸ ಅವಳಿಗೆ, ಮನೇಲೆ ಕೆಲಸ ಮಾಡ್ಬೇಕು ಅಥವಾ ಗಂಡನ ಮನೆ ಕಳಿಸ್ಬೇಕು, ಓಕೆ. ಎರಡೇ ಆಪ್ಷನ್ ಅವ್ರಿಗೆ ತಲೆಯಲ್ಲಿ ಹೆಣ್ಮಕ್ಳು ಅಂದ ತಕ್ಷಣ. ಹಾಗಾಗಿ ಏನ್ ಮಾಡ್ತಾರೆ, ಶಿಕ್ಷಣ ಸಾಕು ಇನ್ಮೇಲೆ ಮದುವೆ ಮಾಡ್ಬಿಡೋಣ ಅಂತ ಬಾಲ್ಯ ವಿವಾಹ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಈಗಲೂ ನಡೀತಾ ಇದೆಯಾ? ಈಗಲೂ ತುಂಬಾನೇ ಪ್ಲೇಸಸ್ ಅಲ್ಲಿ ನಾವು ಕೇಳಿದೀವಿ, ಬ್ರೇಕಿಂಗ್ ನ್ಯೂಸ್. ರೀಸೆಂಟ್ಲಿ ಯಾವ್ದೊಂದು ಬ್ರೇಕಿಂಗ್ ನ್ಯೂಸ್ ನೋಡ್ದಂಗ್ ಇತ್ತು ನಾವು ಎಲ್ಲೋ ಕೂಡ. ಸೊ ಹಾಗಾಗಿ ಹೇಳ್ತಾರೆ ಅಷ್ಟೇ ಬಾಯಿ ಮಾತಿಗೆ, ಇಲ್ಲ ನಾವೆಲ್ಲ ತೆಗ್ದಿದೀವಿ, ಈಗ ಅದೆಲ್ಲ ಇರಲ್ಲ, ಪಾಲಿಸೀಸ್ ಮಾಡಿದೀವಿ ಅಂತ ಹೇಳ್ತಾರೆ. ಆದ್ರೆ ಇನ್ನೂ ಸ್ವಲ್ಪ ನಡೀತಾ ಇದೆ ಕೆಲವೊಂದು ಪ್ಲೇಸಸ್ ಅಲ್ಲಿ ಇನ್ನೂ ಇದೆ ಅದು, ಆ ಒಂದು ಪದ್ಧತಿ, ಅದನ್ನ ಒಂದು ಪದ್ಧತಿ ಅಂತಾನೆ ಅವ್ರು ಕನ್ವರ್ಟ್ ಮಾಡ್ಬಿಟ್ಟಿದ್ದಾರೆ. ಬಾಲ್ಯ ವಿವಾಹ ಅನ್ನೋದು ಒಂದು ಪದ್ಧತಿ. ಆ ಹೆಣ್ಮಕ್ಳಿಗೆ ಇದೇ ಅವ್ರ ನೆರೆದ ತಕ್ಷಣ ಇದೇ ಒಂದು ಸಮಯದಲ್ಲಿ ಅವ್ರಿಗೆ ಮದ್ವೆ ಮಾಡ್ಬೇಕು, ಇದು ಒಂಥರ ಪದ್ಧತಿ ಅಂತ ಅವ್ರು ಕನ್ಸಿಡರ್ ಮಾಡಿದ್ದಾರೆ. ಬಟ್ ಅದನ್ನ ನಾವು ಕಡಿಮೆ ಮಾಡ್ತಾ ಬರ್ಬೇಕೆ ಹೊರತು ಅದನ್ನೇ ಮುಂದುವರಿಸ್ಕೊಂಡು ಹೋಗೋದು ಬೇಡ. ಸೊ ಇದು ಅವಾಗಿಂದನೂ ಇವತ್ತಿನವರೆಗೂ ನಡ್ಕೊಂಡು ಬಂದಂತಹ ಒಂದು ಸಮಸ್ಯೆ ಅಂತಾನೆ ನಾವು ಹೇಳ್ಬೋದು. ಶಿಕ್ಷಣದಲ್ಲೂ ಅವರಿಗೆ ಕೊರತೆ ಆದ್ರೆ ಮುಂದೆ ಅವ್ರು ಮದ್ವೆನೋ ಮಾಡ್ಕೊಡ್ತಾರೆ ಸರಿ, ಮದ್ವೆ ಆಗಿರೋ ಗಂಡ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಅವರು? ಅವಾಗ ನನ್ ಜೀವನ ಮುಗೀತು ಅಂತ ಹೇಳಿ ಒಂದು ಸೂಸೈಡ್ ಮಾಡ್ಕೋಬೇಕು, ಅಥವಾ ವಾಪಸ್ ಅವ್ರ ಮನೆಗ್ ಬಂದ್ ಕೂತ್ಕೋಬೇಕು. ಇನ್ನೊಂದ್ ಮದ್ವೆ ಆದ್ರೆ ಅವ್ರನ್ನ ಕ್ಯಾರೆಕ್ಟರ್ಲೆಸ್ ಅಂತ ಕರೀತಾರೆ. ಒಬ್ಬ ಗಂಡನನ್ನ ಬಿಟ್ಟು ಇನ್ನೊಬ್ರನ್ನ ಅವ್ರ ಮದ್ವೆ ಆದ್ರೆ ಕ್ಯಾರೆಕ್ಟರ್ಲೆಸ್. ಈ ಹೆಣ್ಮಗಳೇನೋ ಅವ್ರನ್ನ ಬಿಟ್ಟು ಇವ್ರನ್ನ ಮದ್ವೆ ಆದ್ರು, ಒಳಗಡೆ ನಮಗೆ ಇರೋ ಏನಂತಾರೆ ಪರ್ಸನಲ್ ಇಶ್ಯೂಸ್ ಅವ್ರಿಗೆ ಗೊತ್ತಿರಲ್ಲ ಜನಕ್ಕೆ. ಅವ್ರ ಮೇಲ್ನೋಟಕ್ಕೆ ಅವ್ರಿಗೆ ಏನ್ ಕಾಣಿಸುತ್ತೆ ಅದ್ರ ಬಗ್ಗೆ ಅವ್ರು ಮಾತಾಡ್ಬಿಡ್ತಾರೆ, ಜಡ್ಜ್ ಮಾಡ್ತಾರೆ ಒಬ್ರನ್ನ. ಸೊ ಹಾಗಾಗಿ ಈ ಒಂದು ಸಮಸ್ಯೆಗಳನ್ನ ಯಾವಾಗಿಂದನೂ ಒಂದು ಹೆಣ್ಮಗು ನೋಡ್ಕೊಂಡ್ ಬರ್ತಾ ಇದೆ. ಇವಾಗ ಗಂಡ್ ಮಕ್ಳಿಗೆ ನಾವು ತಗೊಳ್ಳೋದಾದ್ರೆ ಎಕ್ಸಾಂಪಲ್, ಡಿವೋರ್ಸ್ ಮಾಡ್ಕೊಂಡು ಇನ್ನೊಬ್ಳು ಹೆಣ್ಮಕ್ಳು ಮದ್ವೆ ಆದ್ರೂ ಅದು ಅವ್ರಿಗೇನ್ ಡಿಫ್ರೆನ್ಸ್ ಅನ್ಸಲ್ಲ. ಯಾರು ಗಂಡ್ ಮಕ್ಳ ಬಗ್ಗೆ ಮಾತಾಡಲ್ಲ, ಅವಳನ್ ಬಿಟ್ಟು ಇವಳನ್ ಹಿಡ್ಕೊಂಡು. ಅದೇ ಒಂದ್ ಹೆಣ್ಮಗಳು ಒಬ್ರನ್ನ ಬಿಟ್ಟು ಇನ್ನೊಬ್ರನ್ ಜೊತೆ ಜೀವನ ಸಾಗಿಸ್ಲಿಕ್ಕೆ ಮುಂದಾದ್ರೆ, ಅಥವಾ ಈಗ ಒಬ್ರು ತೀರ್ಕೊಂಡ್ರು, ಗಂಡ ತುಂಬಾ ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ರು, ನನ್ಗಿನ್ನೂ ಜೀವನ ಇದೆ, ಯಾಕೆ ನಾನು ಇನ್ನೊಬ್ರನ್ನ ಇದ್ ಮಾಡ್ಬಾರ್ದು ಅನ್ನೋ ಮಾಡ್ಕೊಂಡ್ರೆ ಅವಳಿಗೆ ಒಂದು ಟ್ಯಾಗ್ ಲೈನ್ ಬರುತ್ತೆ, ಶೀಸ್ ಅ ಕ್ಯಾರೆಕ್ಟರ್ಲೆಸ್ ವುಮೆನ್. ಈ ತರದ್ದು ಅದ ಹೇಳ್ತೀನಲ್ಲ, ಇವಾಗ ನಾವು ಸರಿಯಾಗಿದ್ರು ಮಾತಾಡ್ತಾರೆ, ಸರಿಯಾಗಿಲ್ಲ ಅಂದ್ರೂ ಮಾತಾಡ್ತಾರೆ. ಸೊ ಈ ಒಂದು ಹೆಣ್ಮಗಳು ಬಹಳ ವರ್ಷಗಳ ಹಳೆ ಯುಗದಿಂದನೂ ಅದೊಂದು ಇದೇ ಇದೆ. ಅಂದ್ರೆ ನಮ್ಮ ಸಮಾಜದಲ್ಲಿ ಎಲ್ಲಿವರೆಗೂ ಒಂದು ಹೆಣ್ಮಕ್ಳನ್ನ ನೋಡ್ತಕ್ಕಂತ ಒಂದು ದೃಷ್ಟಿಕೋನ ಚೇಂಜ್ ಆಗಲ್ಲ, ಅಲ್ಲಿ ತನಕ ಈ ಸಮಸ್ಯೆಗಳು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ ಅಂತ. ನಾವು ಯಾವಾಗಿಂದ ಬ್ಲಾಕ್ ಅಂಡ್ ವೈಟ್ ಫಿಲ್ಮ್ ಇಂದಾನು ನೋಡ್ಕೊಂಡ್ ಬರ್ತಾ ಇದೀವಿ. ಅವಾಗ್ಲೂ ಕೂಡ ರೌಡೀಸ್ ಇದ್ರು, ಅವಾಗ್ಲೂ ಕೂಡ ಹೆಣ್ಮಕ್ಳಿಗೆ ಶೋಷಣೆ ಆಗ್ತಾ ಇತ್ತು. ಅಂಡ್ ಇವಾಗಿನ ಮೂವೀಸ್ ನೋಡ್ತೀವಿ, ಕಲರ್ ಮೂವೀಸ್. ಇವಾಗೆಲ್ಲ ಟೆಕ್ನಾಲಜಿ ಬೆಳೆದಿದೆ, ಆದ್ರೂ ಮೈಂಡ್ ಸೆಟ್ ಬೆಳೆದಿಲ್ಲ. ಸೊ ಒಂದ್ ಮೂವಿಲಿ ಅದೊಂದ್ ಸೀನ್ ಇರ್ಲೇಬೇಕು, ಹುಡುಗಿರ್ನ ಚುಡಾಯಿಸೋ ಒಂದ್ ಸೀನ್ ಇರ್ಲೇಬೇಕು. ಸೊ ಅದಿದ್ರೆ ಅದೊಂದು ಐಡಿಯಲ್ ಮೂವಿ ಅಂತ ಅನಿಸ್ಕೊಳ್ಳೋದು. ಅದ್ ಯಾವಾಗ ಒಬ್ಬ ಮನುಷ್ಯನಿಗೆ ಆ ಒಂದು ಮೈಂಡ್ ಸೆಟ್ ಹೋಗುತ್ತೋ, ಹೆಣ್ಮಕ್ಳನ್ನ ಗೌರವಿಸ್ಬೇಕು, ಅವ್ರಿಗೆ ಹೇಗೆ ಇರ್ಲಿ, ಅವ್ರೊಬ್ರು ವಿಧವೆ ಆಗಿರ್ಲಿ, ಅವರೊಬ್ರು ಚಿಕ್ಕ ಮಗು ಆಗಿರ್ಲಿ, ಏನೇ ಆಗಿರ್ಲಿ, ಅವ್ರನ್ನ ಯಾವಾಗ ಗೌರವ ಕೊಡ್ಬೇಕು ಅಂತ ಗಂಡ್ ಮಕ್ಳಿಗಾಗ್ಲಿ ಅಥವಾ ಪಬ್ಲಿಕ್ಗಾಗ್ಲಿ ತಲೆಯಲ್ಲಿ ಬರುತ್ತೋ ಅವಾಗ ನಾವು ಸೇಫ್ ಅಂತ ಹೇಳ್ಕೋಬಹುದು. ತುಂಬಾ ಚೆನ್ನಾಗಿ ವಿವರವಾಗಿ ಹೆಣ್ಮಕ್ಕಳ ಪರವಾಗಿ ಕಾಳಜಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೇಡಮ್. ತುಂಬಾ ಇನ್ಫಾರ್ಮೇಟಿವ್ ಆಗಿ ಮಾಹಿತಿಯನ್ನ ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು ಮೇಡಮ್. ಈಗ ಮುಂದುವರೆದು ಒಂದು ಮಾಡರ್ನೈಸೇಷನ್ ಆಫ್ ವುಮೆನ್ ಅಂದ್ರೆ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಏನ ಒಂದು ಭಾರತ ನಾರಿಯನ್ನ ಒಂದು ಗೌರವ ಸ್ಥಾನದಿಂದ ಏನ್ ನೋಡ್ತಿದ್ವಿ, ಇವತ್ತದು ಉಳಿದಿಲ್ಲ, ಎಲ್ಲೋ ಒಂದ್ ಕಡೆ ಕಳೆದು ಹೋಗೈತೆ. ಎದಕ್ಕಂತಂದ್ರ ತಮಗೂ ಗೊತ್ತಿರೋಂಗ, ನಮ್ಮ ಒಂದು ಜನತೆಗೆ ಗೊತ್ತಿರೋಂಗ ಸಿಕ್ಕಾಪಟ್ಟೆ ಟ್ರಾನ್ಸ್ಫಾರ್ಮೇಶನ್ ಆಗೈತಿ. ಒಂದು ಉಡುಗೆ ತೊಡುಗೆಗಳಲ್ಲಾಗಿರ್ಬೋದು, ಒಂದು ಮಾತಿನ ಶೈಲಿಯಲ್ಲಾಗಿರ್ಬೋದು, ವಿದ್ಯೆಯಲ್ಲಾಗಿರ್ಬೋದು. ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಕ್ಕಂಥವರ ಒಂದು ಸಂಖ್ಯೆ ಇವತ್ತು ಬಹಳ ಕಡಿಮೆ ಆಗೈತಿ. ಇದ್ರ ಬಗ್ಗೆ ನೀವು ಹೇಳೋದಾದ್ರ ನಿಮ್ಮ ಒಂದು ಅಭಿಪ್ರಾಯದ ಮುಖಾಂತರ ನಮ್ಮ ಒಂದು ಕರ್ನಾಟಕದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಸೊ ಒಬ್ಬ ಹೆಣ್ಮಗಳಾಗಿ ನಾನು ಇದನ್ನ ಒಪ್ಕೋತೀನಿ. ಯಾಕಂದ್ರೆ ನಾವು ಕೂಡ ಪ್ಯಾಂಟ್ ಶರ್ಟ್ಸ್ ಹಾಕ್ತೀವಿ, ವೆಸ್ಟರ್ನೈಸ್ ಆಗಿದ್ದೀವಿ, ಮಾಡರ್ನ್ ಮಾಡ್ಕೊಂಡಿದೀವಿ ನಮ್ಮನ್ನ ನಾವೇ. ಹಳೆ ಕಲ್ಚರ್ಗಳನ್ನ ನಾವು ಉಳಿಸ್ಕೊಂಡ್ ಬಂದಿದೀವಿ ನಿಜ, ಬಟ್ ಅದ್ರಲ್ಲೇ ಸ್ವಲ್ಪ ಅಪ್ಡೇಟ್ ಆಗಿದೀವಿ ಅನ್ಬೋದು, ಅಪ್ಡೇಟೆಡ್ ವರ್ಷನ್ ಆಗಿರ್ತೀವಿ. ಆದ್ರೆ ಕೆಲವ್ರು ಇದಾರೆ ಎಲ್ಲಿ ತೀರಾ ಅತಿಶಯ ಅಂತಾರಲ್ಲ ಆ ತರ ಅಪ್ಡೇಟ್ ಆಗಿದ್ದಾರೆ. ಅಂದ್ರೆ ಸೀರೆ ಉಡಕ್ ಬರಲ್ಲ, ಅಥವಾ ಹಬ್ಬಗಳ ಬಗ್ಗೆ ನಾಲೆಜ್ ಇಲ್ಲ. ನಾವು ಏನೋ ಅಪ್ಡೇಟ್ ಆಗಿದೀವಿ ಅನ್ಕೊಂಡೇ ಅವರು ಏನೂ ನಾಲೆಜ್ ಇಲ್ದೇ ಇರೋರ್ ತರ ಆಗಿದ್ದಾರೆ. ಅವರ ಇವತ್ತಿನ ಜಗತ್ತಿನ ಬಗ್ಗೆನೇ ಅವ್ರಿಗೆ ಜಾಸ್ತಿ ಏನೂ ಗೊತ್ತಿಲ್ಲ, ಆ ತರ ಆಗ್ಬಿಟ್ಟಿದೆ. ಸೊ ನಾನ್ ಹೇಳೋದೇನಪ್ಪಾ ಅಂತಂದ್ರೆ, ಸೀರೆ ಉಟ್ಟೆ ಅವಾಗ ಎಲ್ಲರೂ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ. ಹೆಣ್ಮಕ್ಳು ಕಚ್ಚಿ ಹಾಕೊಂಡು ಸ್ಯಾರಿ ಹಾಕೊಂಡೆ ಅವಾಗ ಹೋರಾಟ ಮಾಡಿದ್ದಾರೆ, ಮನೆ ಕೆಲಸ ಮಾಡಿದ್ದಾರೆ, ಪ್ರತಿಯೊಂದನು ಮಾಡಿದ್ದಾರೆ. ಇವಾಗ ಮಕ್ಳಿಗೆ ಏನಾಗ್ಬಿಟ್ಟಿದೆ, ನಮ್ಗೆ ಕಂಫರ್ಟೇಬಲ್ ಇಲ್ಲ, ನಮ್ಗೆ ಕಾಲ್ ತೊಡಗುತ್ತೆ, ಅದಾಗುತ್ತೆ, ಏನೋ ಒಂದು ರೀಸನ್ ಕೊಟ್ಬಿಟ್ಟು ಸೀರೆ ಕಡಿಮೆ ಮಾಡ್ಕೊಂಡು ಚೂಡಿದಾರ್ ಬಂತು, ಪ್ಯಾಂಟ್ ಶರ್ಟ್ ಬಂತು, ಇವಾಗ ಶಾರ್ಟ್ಸ್ ಬಂದಿದೆ. ಈ ಎಲ್ಲ ಒಂದು ಸಿಚುವೇಶನ್ ಅನ್ನ ನೋಡಿದಾಗ ನನಗನ್ಸೋದು ಏನಂತಂದ್ರೆ, ನಮ್ಮ ತಂದೆ ತಾಯಿನ ನೋಡಿ ನಾವು ಖುಷಿ ಪಡ್ತೀವಿ,
ಹೌದಪ್ಪ ಎಷ್ಟು ಸಂಸ್ಕಾರವಂತರಿದ್ದಾರೆ ಅಂತ. ಇವಾಗ ನಾವೇ ಅದನ್ನ ಕಡಿಮೆ ಮಾಡಿದ್ರೆ ನಮ್ ಮುಂದಿನ ಪೀಳಿಗೆ ಏನ್ ಮಾಡುತ್ತೆ? ಹೌದು. ಇವಾಗ ನಮ್ ತಂದೆ ತಾಯಿ ಮೊಬೈಲ್ಸ್ ಯೂಸ್ ಮಾಡ್ತಿದ್ದಿಲ್ಲ, ನಾವ್ ಅನ್ಕೊಂಡ್ವಿ ಇವ್ರಿಗೆ ಮೊಬೈಲ್ ಯೂಸ್ ಮಾಡಕ್ ಬರಲ್ಲ ಕಲ್ಸನ. ಅವಾಗ ನಮ್ಮ ಜೀವನ ಚೆನ್ನಾಗಿದೆ ಆಕ್ಚುಲಿ. ಇವಾಗಿಲ್ ಮಟ್ಟಿಗೆ ಚೆನ್ನಾಗಿದೆ. ಇವಾಗ ನಾವೇ ತಂದೆ ತಾಯಿ ಆಗೋ ಒಂದು ಸ್ಟೇಜ್ ಅಲ್ಲಿ ಇದೀವಿ. ನಾವು ಮೊಬೈಲ್ಸ್ ಯೂಸ್ ಮಾಡ್ತೀವಿ, 24 ಗಂಟೆ ರೀಲ್ಸ್ ಸ್ಕ್ರೋಲ್ ಮಾಡಿ, ಈ ತರ ನಾವು ಮಾಡರ್ನೈಸ್ ಹಾಕೊಂಡು ಹೋದ್ರೆ ನಮ್ಮ ಮಕ್ಕಳಿಗೆ ಅದೇ ಒಂದು ಸಂಸ್ಕಾರ ಬಿಡುತ್ತೆ. ನಾವು ಏನ್ ಮಾಡ್ತೀವಿ ಅದನ್ನೇ ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು. ಮಕ್ಕಳು ಅವ್ರಿಗೆ ಸಂಸ್ಕಾರ ನಾವು ಹೇಳ್ಕೊಡ್ಬೇಕೆ ಹೊರತು ಅವ್ರಾಗ ಅವ್ರೆ ಕಲೀಲಿಕ್ಕೆ ಆಗಲ್ಲ. ಎಲ್ಲವನ್ನೂ ಮೊಬೈಲ್ ಕಲಿಸ್ಲಿಕ್ಕೆ ಆಗಲ್ಲ, ಎಲ್ಲವನ್ನೂ ನಮ್ಮ ಸ್ಕೂಲ್ಸ್ ಆಗ್ಲಿ ಕಾಲೇಜಸ್ ಆಗ್ಲಿ ಹೇಳ್ಕೊಡಕ್ ಆಗಲ್ಲ. ಸೊ ಪ್ರತಿಯೊಂದು ಪದ್ಧತಿ ಅದೇನಿರುತ್ತೋ ಆಚಾರ ವಿಚಾರ ನಾವೇ ಹೇಳ್ಕೊಡ್ಬೇಕಾಗುತ್ತೆ. ಒಳ್ಳೆ ಹ್ಯಾಬಿಟ್ಸ್ ಗಳು ಅಂಡ್ ಒಳ್ಳೆ ಸಂಸ್ಕೃತಿಯನ್ನ ಫಾಲೋ ಮಾಡೋ ಮುಖಾಂತರ ನಮ್ಮ ಒಂದು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಿರ್ಬೇಕು ಅಂತ ನೀವು ಹೇಳ್ತಾ ಇದ್ರಿ. ಹೌದು, ಯಾಕಂದ್ರೆ ಇವಾಗ ನಮ್ಮ ತಂದೆ ತಾಯಿ ಮಾತನ್ನ ನಾವ್ ಕೇಳಲ್ಲ ಅಂದ್ಮೇಲೆ ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳಲ್ಲ. ಅದು ಅದೇನಂತಾರ ಜನರೇಷನ್ ವೈಸ್ ಅದ್ ಬೆಳ್ಕೊಂಡ್ ಹೋಗ್ಬಿಡುತ್ತೆ ಹಂಗೆ. ಇವಾಗ ನಾವೇ ಅಂತೀವಿ ಏನಪ್ಪಾ ಇವ್ರು ಬರೀ ಆಚಾರ ವಿಚಾರ ಅನ್ಕೊಂಡ್ ಹಬ್ಬ ಬಂತು ಹರಿದಿನ ಬಂತು ಸೀರೆ ಉಡು ಅದ್ ಮಾಡು ಗುಡಿಗೆ ಹೋಗು ಇದೆಲ್ಲ ಏನಕ್ಕೆ ಹೇಳ್ತೀವಿ? ಇದ್ ಮಾಡೋದ್ರಿಂದ ನಮಗ್ ಫಲ ಸಿಗುತ್ತೆ, ಪುಣ್ಯ ಸಿಗುತ್ತೆ. ಈ ಒಂದ್ ಕಾರಣಕ್ಕೆ ನಾವ್ ಹೇಳ್ತಿರ್ತಿರಲ್ಲ, ನಮ್ ತಂದೆ ತಾಯಿ ಅದಕ್ಕೆ ಹೇಳ್ತಿರ್ತಾರೆ. ಸೊ ನನ್ನ ಪ್ರಕಾರ ಕೇಳಿದ್ರೆ ಆಚಾರ ವಿಚಾರ ಉಳಿಸ್ಕೊಂಡು ಹೋಗೋದು ತುಂಬಾನೇ ಮುಖ್ಯ. ಅದನ್ನ ಉಳಿಸ್ಕೊಂಡು ಹೋಗ್ಬೇಕಂತಂದ್ರೆ ತಂದೆ ತಾಯಿ ಮಾತನ್ನ ಫಸ್ಟ್ ಕೇಳ್ಬೇಕು. ಅವ್ರ ಮಾತನ್ನ ಕೇಳಲಿಲ್ಲ ಅಂದ್ರೆ ನಾವು ತಪ್ತೀವಿ, ನಿಜವಾಗ್ಲೂ ತಪ್ತೀವಿ. ಇವಾಗೆಲ್ಲ ಮಾಡರ್ನೈಸೇಷನ್ ಆಗ್ತಾ ಇದೀವಿ, ಜಾಬ್ ಇದೆ ಅಂಡ್ ನಮ್ಗೆ ಆನ್ ಟೈಮ್ ಜಾಬ್ ಇರಲ್ಲ. ರಾತ್ರಿ 9 ರಿಂದ ಬೆಳಿಗ್ಗೆ 11 ಗಂಟೆ ಈ ತರ ನೈಟ್ ಶಿಫ್ಟ್ಸ್ ಎಲ್ಲ ಜಾಬ್ ಇರುತ್ತೆ. ಸೊ ಹಂಗಿದ್ದಾಗ ನಾವು ಮಾಡರ್ನೈಸೇಷನ್ ಮಾಡೋಣ ಅನ್ಕೊಂಡು ಹಳೆದನ್ನೆಲ್ಲ ಮರ್ತ್ರೆ ಸರಿ ಅನ್ಸಲ್ಲ. ಸೊ ಅದನ್ನ ಉಳಿಸ್ಕೊಂಡು ಹೋಗ್ಬೇಕನ್ನೋದು ನನ್ನ ಒಂದು. ಉಡುಗೆ ತೊಡುಗೆಯಲ್ಲೂ ಕೂಡ ಕೆಲವೊಂದು ಲಿಮಿಟೇಷನ್ಸ್ ಅನ್ನ ಮೀರದೇ ಇದ್ರೆ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತಿದ್ರ ಒಂದು ಮಹಿಳೆಯರಿಗೆ. ಓಕೆ ಫೈನ್. ಅದೇ ನಾನ್ ಹೇಳಿದ್ನಲ್ಲ, ಆಸ್ ಅ ಹ್ಯೂಮನ್, ಆಸ್ ಅ ಹುಡುಗಿ ನಾನೇ ಇವಾಗ ಪ್ಯಾಂಟ್ ಶರ್ಟ್ ಹಾಕೋತೀನಿ. ಆದ್ರೆ ಅದನ್ನ ಎಲ್ಲಿವರೆಗೂ ಇಟ್ಕೋಬೇಕು ಅಲ್ಲಿವರೆಗೂ ಅಷ್ಟೇ ಇಡ್ಬೇಕು, ಒಂದು ಲಿಮಿಟ್ ಅಲ್ಲಿ ಇರ್ಬೇಕು. ಇವಾಗ ಟೋನ್ ಜೀನ್ಸ್ ಅಂತ ಬಂದಿದೆ, ಅದನ್ನ ಫ್ಯಾಷನ್ ಅಂತ ಹಾಕೋತಾರೆ. ಮೊದ್ಲೆಲ್ಲ ಅದನ್ನ ಹಾಕೊಂಡ್ರೆ ಭಿಕ್ಷುಕರು ಅಂತ ಕರೀತಿದ್ರು, ಇವಾಗ ಅದನ್ನೇ ಫ್ಯಾಷನ್ ಅಂತ ಕರೀತಾರೆ. ಸೊ ಆ ತರ ಯಾವುದೇ ಒಂದು ಆದ್ರೂ ಅತಿ ಆದ್ರೆ ಅಮೃತನೋ ವಿಷ ಅಂತ ಹೇಳಿದ್ದನ್ನು ಕೇಳಿರ್ತೀರಾ. ಸೊ ಇವಾಗೆಲ್ಲ ಹೆಣ್ಮಕ್ಳಿಗೆ ಅದು ತುಂಬಾನೇ ಆಗ್ಬಿಟ್ಟಿದೆ. ನಾನು ಅದಕ್ಕೆ ಏನ್ ಹೇಳ್ತೀನಿ, ಮಾಡರ್ನ್ ಆಗಿ ಜಾಬ್ ಮಾಡಿ, ನಿಮಗೆ ಅಪರ್ಚುನಿಟೀಸ್ ಇದೆ, ಏನೋ ಗೌರ್ಮೆಂಟ್ ಇಂದ ನಿಮ್ಗೆ ಎಷ್ಟೋ ಅಪರ್ಚುನಿಟೀಸ್ ಬರುತ್ತೆ, ಎಲ್ಲ ಬರುತ್ತೆ, ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಆದ್ರೆ ಯಾವ ರೀತಿ ಉಪಯೋಗಿಸ್ಬೇಕು ಆ ರೀತಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಉಡುಗೆ ತೊಡುಗೆಯಿಂದ ಜನರನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ ಅನ್ಕೋತೀರಾ, ಬಟ್ ಅದು ಸರಿ ಕಾಣಲ್ಲ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ವೆರಿ ವೆಲ್ ಸೆಡ್ ಮೇಡಮ್. ತುಂಬಾ ಇನ್ಫಾರ್ಮೇಟಿವ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ. ಅಂಡ್ ಹಾಗೆ ಮುಂದುವರೆದು ನಮ್ಮ ಸರ್ಕಾರದಿಂದ ಮಹಿಳೆಯರ ಸುರಕ್ಷತೆಗಾಗಿ ಏನೆಲ್ಲ ಒಂದು ಕಾನೂನುಗಳದಾವ, ಏನೆಲ್ಲ ಒಂದು ಸುರಕ್ಷತೆಯ ಒಂದು ಪ್ರೋಟೋಕಾಲ್ ಅದಾವ ಅಂತ ನೋಡ್ತಾ ಹೋಗೋದಾದ್ರ ತಾವು ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಸೊ ಮೊದಲನೇದಾಗಿ ನಮ್ಮ ಮಹಾತ್ಮ ಗಾಂಧಿ ಅವ್ರು ಹೇಳಿರೋ ಮಾತನ್ನ ನೆನೆಸ್ಕೋಬೇಕಾಗತ್ತೆ. ಯಾವತ್ತು ಒಂದು ಹೆಣ್ಮಗಳು ರಾತ್ರಿ ಇಡೀ ಒಬ್ಳೆ ಆರಾಮಾಗಿ ಅಡ್ಡಾಡ್ತಾಳೋ ಅವತ್ತು ನಮಗ್ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿರೋ ತರ, ಅವತ್ತೇ ನಮಗ್ ಸ್ವಾತಂತ್ರ್ಯ ಸಿಗುತ್ತೆ ಅಂತ ತಿಳ್ಕೋಬೇಕು. ಸೊ ಇದನ್ನ ನಾವು ನೋಡ್ತಾನೆ ಇದೀವಿ, ಆದ್ರೆ ಇನ್ನೂ ಅದು ಆಗ್ತಾ ಇಲ್ಲ. ಅಂದ್ರೆ ಇವಾಗ ನಮ್ಗೇನ್ ಸ್ವಾತಂತ್ರ್ಯ ಸಿಕ್ಕಿದೆ ಅದು ಒಂದು ನಿಜವಾದ ಸ್ವಾತಂತ್ರ್ಯ ಅಲ್ಲ, ಅದು ಪಾರ್ಶಿಯಲಿ ಅರ್ಧಂಬರ್ಧ ಸ್ವಾತಂತ್ರ್ಯ ಅಂತಾರಲ್ಲ ಆ ತರ. ಬ್ರಿಟಿಷರು ಏನೋ ಸ್ವಾತಂತ್ರ್ಯ ಅಂತ ನಮಗ್ ಘೋಷಣೆ ಮಾಡಿ ಅಂದ್ರೆ ಅವ್ರು ಸೋತ್ ಹೋದ್ರು ನಿಜ, ಆದ್ರೆ ನಮ್ಮವರೇ ನಮ್ಗೆ ಸುರಕ್ಷತೆ ನೀಡ್ತಾ ಇಲ್ಲ ಇವಾಗ. ಹಂಗಾಗ್ಬಿಟ್ಟಿದೆ. ಯಾವಾಗ್ಲೇ ಆಗ್ಲಿ ಹೆಣ್ಮಕ್ಳಿಗೆ ಶೋಷಣೆ ಇದ್ದೇ ಇದೆ, ಆ ಕಾಲದಿಂದಲೂ ಇದೆ, ಇವಾಗ್ಲೂ ಇದೆ. ಇದನ್ನ ಮುಂಚೆನೂ ನಾನು ಹೇಳ್ದೆ ನಿಮ್ ಜೊತೆ ಮಾತಾಡುವಾಗ. ಸೊ ಹಂಗಾಗಿ ನಮ್ಗೆ ಇವಾಗ ಗೌರ್ಮೆಂಟ್ ಕೆಲವು ಪಾಲಿಸೀಸ್ ಬಂದಿದೆ. ಅಂದ್ರೆ ರೈಟ್ ಟು ಎಜುಕೇಶನ್. ಕೆಲ ಕಾಲ 14 ವರ್ಷ 18 ವರ್ಷದವರೆಗೂ ಒಂದು ಹೆಣ್ಮಗಳು ಓದ್ಲೇಬೇಕು. ಅಂದ್ರೆ ಬೇಸಿಕ್ ನಾಲೆಜ್ ಏನ್ ಬೇಕಲ್ಲ ಜೀವನ ಸಾಗಿಸಕ್ಕೆ, ಅದು ಅವಳಿಗೆ ಬೇಕೇ ಬೇಕು. ಅಲ್ಲಿವರೆಗೂ ಅವಳನ್ನ ಮದ್ವೆ ಮಾಡಕ್ ಅವಕಾಶ ಇರಲ್ಲ ಅನ್ನೋದು. ಆಮೇಲೆ ಮದ್ವೆಗೂ ಒಂದು ಏಜ್ ಸೆಟ್ ಮಾಡಿದ್ರು, 18 ವರ್ಷ ಅಥವಾ 21 ವರ್ಷ. ಇಷ್ಟ್ರ ಒಳಗಡೆ ನೀವು ಮಾಡಿದ್ರೆ ಅದನ್ನ ಕ್ರೈಮ್ ಅಂತ ಅಪರಾಧ ಕನ್ಸಿಡರ್ ಮಾಡ್ತಾರೆ. ಸೊ 21 ವರ್ಷ ಆದ್ಮೇಲೆನೆ ಮದ್ವೆ ಮಾಡ್ಬೇಕು ಹೆಣ್ಮಗಳಿಗೆ. ಈ ಒಂದು ಕಾನೂನುಗಳನ್ನೆಲ್ಲ ತಗೊಂಡ್ ಬಂದು ಒಳ್ಳೆ ನಿರ್ಧಾರನ ಮಾಡಿದ್ದಾರೆ. ಸೊ ಇದ್ರ ಜೊತೆ ನನ್ನ ಒಂದು ಮನವಿ ಈ ಮೂಲಕ ಏನಪ್ಪಾ ಅಂತಂದ್ರೆ, ಇವಾಗಿನ ಮೂವೀಸ್ ನೀವು ನೋಡ್ಬೋದು, ಅದ್ರಲ್ಲಿ ಅಡಲ್ಟ್ ಸೀನ್ಸ್ ತುಂಬಾನೇ ಬರ್ತಾ ಇದೆ. ಸೊ ಅಡಲ್ಟ್ ಸೀನ್ಸ್ ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸೊ ಆ ಒಂದು ಸೀನ್ಸ್ ಅನ್ನ ಜನ ನೋಡಿದಾಗ ಯಾರಿಗೇ ಆಗ್ಲಿ ವಿಜುವಲಿ ನೀವ್ ಏನಾದ್ರೂ ನೋಡಿದ್ರೆ ಅದ್ ನಿಮ್ಗೆ ಜಾಸ್ತಿ ಅರ್ಥ ಆಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಸೊ ಇವಾಗಿನ ಮಕ್ಳಿಗೆ ಏನಾಗುತ್ತೆ ಅಂದ್ರೆ, ನೀವು ಮೊಬೈಲ್ಸ್ ಕೊಟ್ಟಿರ್ತೀರಾ ಆಟ ಆಡಕ್ಕೆ, ಏನೋ ಒಂದ್ ಮಾಡಕ್ಕೆ, ರೀಲ್ಸ್ ಸ್ಕ್ರೋಲ್ ಮಾಡೋವಾಗ್ಲಿ ಅಥವಾ ಯೂಟ್ಯೂಬ್ ಶಾರ್ಟ್ ವಿಡಿಯೋಸ್ ನೋಡೋದಾಗ್ಲಿ, ಈ ತರ ಮಾಡೋವಾಗ ಆ ತರದ ವೆಬ್ ಸೀರೀಸ್ ಆಗ್ಲಿ ಅಥವಾ ಸೀನ್ಸ್ ಆಗ್ಲಿ ಬಂದ್ರೆ ಅವ್ರ ಮೈಂಡ್ ಅಲ್ಲೂ
ವಿಚಿತ್ರ ಯೋಚನೆ ಎಲ್ಲ ಬರುತ್ತೆ. 100%. ಸೊ ಅದನ್ನ ನಾವು ತಡಿಲಿಕ್ಕಾಗಲ್ಲ. ಹ್ಮ್ ಸೊ ಗೌರ್ಮೆಂಟಿಗೆ ನಾನ್ ಮನ್ವಿ ಏನ್ ಮಾಡ್ಕೋತೀನಿ ಅಂದ್ರೆ, ಈ ತರದ 18+ ಸೀನ್ಸ್ ನ ಪಬ್ಲಿಕಲಿ ಪೋಸ್ಟ್ ಮಾಡಕ್ ಎಲ್ಲೋ ಅವರು ಅಲೌ ಕೊಡ್ಬಾರ್ದು, ಬ್ಯಾನ್ ಮಾಡ್ಬೇಕು. ಇವಾಗ ಕೆಲ ವಿಡಿಯೋಸ್ ನ ಬ್ಯಾನ್ ಮಾಡಿದೀವಿ ಅಂತ ಘೋಷಣೆ ಮಾಡಿದ್ದಾರೆ ಓಕೆ ನಮ್ಮ PM ನರೇಂದ್ರ ಮೋದಿ ಅವರು. ಓಕೆ. ಬಟ್ ನನ್ಗೆ ಪ್ರಮಾಣ ಕಡಿಮೆ ಆಗಿರ್ಬೋದೇ ಹೊರತು, ಬಟ್ ಫುಲ್ ಅಷ್ಟೊಂದು ಏನ್ ಇಂಪ್ಲಿಮೆಂಟ್ ಸರಿಯಾಗಿ ಆಗಿಲ್ಲ ಅಂತ ಹೇಳ್ಬೋದು. ಇಂಪ್ಲಿಮೆಂಟ್ ಆಗಿದೆ ಅಂತ ನನಗೆ ಅನ್ಸಲ್ಲ. ಸೊ ಹಂಗಾಗಿ ಅದೊಂದು ನೋಡ್ಕೊಂಡ್ರೆ ಎಸ್ ಮೇಡಮ್, ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಗೌರ್ಮೆಂಟ್. ಓಕೆ, ಸರ್ಕಾರದ ಗಮನಕ್ಕೆ. ನೈಸ್. ಯಾಕಂದ್ರೆ ಕೆಲವು ಸಲ ನಾವು ಓಪನ್ ಆಗಿ ಮಾತಾಡಕ್ ಆಗಲ್ಲ ಎಲ್ಲ. ಹೌದು ಹೌದು ಹೌದು. ಸೊ ಗೌರ್ಮೆಂಟ್ ನೋಡ್ಕೊಳ್ಬೇಕಾಗಿದ್ದನ್ನ ಈ ತರ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಮುಖಾಂತರ ಏನೋ ಒಂದು ನಾವು ಪಾಡ್ಕಾಸ್ಟ್ ಮಾಡೋ ಮುಖಾಂತರ ಒಂದು ಜನತೆಗೆ ನಮ್ಮ ಸರ್ಕಾರಕ್ಕೆ ಒಂದು ಮೆಸೇಜ್ ಅನ್ನ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ವೆರಿ ನೈಸ್. ಸೊ ಮಿಸ್ಟರ್ JK, ಇಷ್ಟೊತ್ತು ಮಹಿಳೆಯರ ಬಗ್ಗೆ ನಾವು ಒಳ್ಳೇದು ಕೆಟ್ಟದ್ದು ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಒಳ್ಳೇದು ಅಂತೆಲ್ಲ ಇನ್ಫಾರ್ಮೇಟಿವ್ ಆಗಿ ಮಾತಾಡಿದ್ವಿ. ಅಂಡ್ ಜನಕ್ಕೂ ಕೂಡ ನಾವು ಅದನ್ನ ಶೇರ್ ಮಾಡಿದ್ವಿ. ಓಕೆ. ಸೊ ಈಗ ಕೊನೆಯದಾಗಿ ಮಹಿಳೆಯರು ತಮ್ಮನ್ನ ತಾವು ಸುರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಆತ್ಮರಕ್ಷಣೆಗೆ ಏನೆಲ್ಲ ಒಂದು ಟಿಪ್ಸ್ ನ ಫಾಲೋ ಮಾಡ್ಬೇಕು, ಹಾಗೆ ಅವರು ಆದ್ರಿಂದ ಎಷ್ಟು ಲಾಭದಲ್ಲಿ ಇರ್ತಾರೆ, ಎಷ್ಟು ಪ್ರಮಾಣದಲ್ಲಿ ಅವರಿಗೆ ಸೇಫ್ಟಿ ಇರುತ್ತೆ ಈ ಒಂದು ಟಿಪ್ಸ್ ಫಾಲೋ ಮಾಡೋದ್ರಿಂದ? 100% ಮೇಡಮ್. ಈಗ ನಾವು ನೋಡ್ತಾ ಹೋಗೋದಾದ್ರೆ ಅನೇಕ ರೀತಿಯ ಒಂದು ಆತ್ಮರಕ್ಷಣೆಯನ್ನ ಮಾಡ್ತಕ್ಕಂಥ ಒಂದು ಕೆಲವೊಂದು ತಂತ್ರಕಲೆಗಳು, ಅದರಲ್ಲಿ ಮೊದಲನೇದಾಗಿ ಒಂದು ಕರಾಟೆ ನ ಕಲಿಯೋದಾಗಿರ್ಬೋದು, ಮಾರ್ಷಲ್ ಆರ್ಟ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ದೈಹಿಕ ಒಂದು ತರಬೇತಿಗಳು, ಏನಾದ್ರೂ ಒಂದು ತುರ್ತು ಪರಿಸ್ಥಿತಿಗಳು ಎದುರಾದಾಗ ನಮ್ಮನ್ನ ನಾವು ಒಂದು ಹೆಂಗ ಕಾಪಾಡ್ಕೊಳ್ಬೇಕು ಅಂತ ಅದು ಬಹಳ ಮುಖ್ಯ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ಕುಟುಂಬದ ಸದಸ್ಯರು ಯಾರ್ಯಾರು ಒಂದು ಚಿಕ್ಕ ವಯಸ್ಸಿನಲ್ಲೇ ಒಂದು ತರಬೇತಿ ಶಾಲೆಗೆ, ಒಂದು ದೈಹಿಕ ತರಬೇತಿ ಶಾಲೆಗೆ ಸೇರಿಸುವ ಮುಖಾಂತರ ಮಹಿಳೆಯರಲ್ಲೂ ಕೂಡ ಆತ್ಮವಿಶ್ವಾಸ ಜಾಗೃತಿ ಆಗ್ತೈತಿ. ಓಕೆ, ನನ್ನಲ್ಲೂ ಒಂದು ಶಕ್ತಿ ಐತೆ ಅಂತ ಹೇಳಿ ಒಂದು ಆ ಪರಿಚಯ ಆಗ್ತೈತಿ. ಈ ರೀತಿಯ ಅನೇಕ ರೀತಿಯ ಒಂದು ಬದಲಾವಣೆಗಳು ಆದಾಗ ತಮ್ಮನ್ನು ತಾವು ಒಂದು ಡಿಫೆನ್ಸ್ ಮಾಡಿಕೊಂಡು ಆತ್ಮರಕ್ಷಣೆಯನ್ನು ಮಾಡ್ಕೊಳ್ತಾರೆ. ಇದು ಮೊದಲನೇ ಪಾಯಿಂಟ್ ಅಂತ ಹೇಳ್ಬೋದು ಮೇಡಮ್. ಹಾಗೆ ಮುಂದುವರೆದು ಒಂದು ಸ್ಪಿರಿಚುವಲ್ ಗ್ರೋತ್. ಸ್ಪಿರಿಚುವಲ್ ಗ್ರೋತ್ ಎದಕ್ಕಪ್ಪ ಅಂತಂದ್ರ, ಎಲ್ಲರಲ್ಲೂ ಕೂಡ ಒಂದು ಆಧ್ಯಾತ್ಮಿಕತೆ ಇದ್ದೇ ಇರ್ತೈತಿ. ಆದ್ರ ಅದು ಒಂದು ಬೆಳಕಿಗೆ ಬಂದಿರೋದಿಲ್ಲ. ಸೊ ಅದು ಬೆಳಕಿಗೆ ಬರದೇ ಇದ್ದಾಗ ಅನೇಕ ರೀತಿಯ ಒಂದು ಏನೋ ಒಂದು ಸಮಸ್ಯೆಗಳು ಎದುರಾದಾಗ ಒಂದು ರಾಂಗ್ ಡಿಸಿಷನ್ ತಗೊಂಡು ನಾವು ಸುಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ ಹೋಗಿರ್ತೀವಿ. ಆಲ್ಮೋಸ್ಟ್ ತಪ್ಪು ನಿರ್ಧಾರ. ಎಕ್ಸಾಂಪಲ್ ಹೇಳೋದಾದ್ರ ಒಂದು ಹೆಣ್ಮಕ್ಳ ವಿಷಯದಲ್ಲಿ ಒಂದು ಲವ್ ಅಫೇರ್ಸ್ ಅಂತ ಹೇಳಿ ನಾವು ನೋಡ್ತಾ ಇದೀವಿ. ಡೇ ಟು ಡೇ ಲೈಫ್ ದಾಗ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಅಂಡ್ ನ್ಯೂಸ್ ಚಾನಲ್ಸ್ ಗಳಲ್ಲಿ ಆಗಿರ್ಬೋದು, ಅನೇಕ ರೀತಿಯ ಒಂದು ಶೋಸ್ ಗಳಲ್ಲಿ ಆಗಿರ್ಬೋದು, ಮರ್ಡರ್ಸ್ ಗಳಾಗತ್ತವ ಯಾವ್ದೋ ಒಂದು ರೀಸನ್ಗೆ, ಬ್ರೇಕಪ್ ಕಾರಣಗಳಿಂದ ಆಗಿರ್ಬೋದು, ಅಂಡ್ ಅನೇಕ ರೀತಿಯ ಒಂದು ಮ್ಯೂಚುವಲ್ ಬಾಂಡಿಂಗ್ ಇಲ್ಲದೆ ಇರೋದು. ಪರಸ್ಪರ ಯಾವುದೇ ರೀತಿಯ ಒಂದು ಆಯ್ಕೆಯನ್ನು ಮಾಡ್ಕೊಳ್ಬೇಕಾದ್ರೆ ಅದರಲ್ಲಿ ಒಂದು ಜಾಗೃತವಾಗಿ ನಾವು ಒಂದು ಎಲ್ಲ ಒಂದ್ ಕಡೆ ಈ ಒಂದು ತಪ್ಪಿನಿಂದ ದೂರ ಇರ್ಬೋದು ಅಂತ ಹೇಳ್ಬೋದು. ಒಂದು ಧ್ಯಾನ ಮಾಡೋದಾಗಿರ್ಬೋದು, ಒಂದು ಯೋಗ ಆಗಿರ್ಬೋದು, ಆತ್ಮಶಕ್ತಿಯನ್ನ ವೃದ್ಧಿ ಮಾಡಿಕೊಂಡು ಈ ರೀತಿಯ ಒಂದು ತಪ್ಪ ನಿರ್ಧಾರವನ್ನ ತೆಗೆದುಕೊಳ್ಳೋದನ್ನ ಕಡಿಮೆ ಮಾಡಿಕೊಂಡು ನಮ್ಮನ್ನ ನಾವು ಮೊದಲು ಕಂಡುಕೊಳ್ಬೇಕು. ಏನೋ ಒಂದು ಈ ರೀತಿಯ ಒಂದು ಡಿಸಿಷನ್ ಗಳನ್ನ ತಗೋಬೇಕಾದ್ರೆ ನಾವು ಒಂದು ಸದೃಢರಾಗಿ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅಂದ್ರೆ ಏನೇ ಬಂದ್ರು ನಾವು ಅದನ್ನ ಎದುರಿಸ್ತೀವಿ ಅಂತ ಹೇಳಿ ಒಂದು ಒಂದು ಸ್ಪಿರಿಚುವಲ್ ಗ್ರೋತ್ ಇಂದ ಒಂದು ಕೆಲವೊಂದನ್ನ ನಾವು ಸಾಧನೆಯನ್ನ ಮಾಡ್ಕೋಬಹುದು ಮೇಡಮ್. ಕೆಲವೊಂದು ಸವಾಲುಗಳನ್ನ ಎದುರಿಸ್ಬೇಕಾದ್ರೆ ಸೊ ಅನೇಕ ರೀತಿಯ ಒಂದು ಬೆನಿಫಿಟ್ಸ್ ಗಳು ನಮ್ಮ ಒಂದು ಸ್ಪಿರಿಚುವಲ್ ಗ್ರೋತ್ ಇರ್ತಕ್ಕಂಥ ಮಹಿಳೆಯರಲ್ಲಿ ಯಾವುದೇ ರೀತಿ ಅವರು ನ್ಯೂನ್ಯತೆಗಳ ಅವರಲ್ಲಿ ಇರೋದು ತುಂಬಾ ಕಡಿಮೆ ಅಂತ ಹೇಳ್ಬೋದು. ಅಂಡ್ ಹಾಗೆ ಮುಂದುವರೆದು ಒಂದು ಸರ್ಕಾರ ಈ ಒಂದು ಕೆಲವೊಂದು ಕಟ್ಟುನಿಟ್ಟಿನ ಕಾನೂನುಗಳನ್ನ ಜಾರಿಗೆ ತರೋ ಮುಖಾಂತರ, ಉದಾಹರಣೆಗೆ ಹೇಳೋದಾದ್ರೆ ಒಂದು ದುಬೈ ದೇಶದಲ್ಲಿ ಒಂದು ಯಾವ ರೀತಿ ಕಾನೂನುಗಳು ಇದಾವ ಅಂತಂದ್ರ, ಏನೋ ಒಂದು ಶಿಕ್ಷೆ ಅಪರಾಧಗಳನ್ನ ಮಾಡಿದ್ರ ಅಲ್ಲಿ ಒಂದು ದಿಢೀರ್ ಶಿಕ್ಷೆಯನ್ನ ಕೊಡೋ ಮುಖಾಂತರ ಒಂದು ಸಮಾಜದಲ್ಲಿ ಅಪರಾಧ ಮಾಡೋಕ್ಕಿಂತ ಮುಂಚೆ ಒಂದು ಭಯದ ವಾತಾವರಣ ಇದ್ದೇ ಇರ್ತೈತೆ. ಸೊ ಅಪರಾಧ ಮಾಡೋಕ್ಕಿಂತ ಮುಂಚೆ ಮಾಡ್ತಕ್ಕಂತ ಯಾವುದೇ ಅಪರಾಧಿ 100 ಸಲ ಅಲ್ಲ 1000 ಸಲ ವಿಚಾರ ಮಾಡಿರ್ತಾನೆ, ಅದಕ್ ಬೇಕು ಬಿಡಪ್ಪ ಅನ್ನೋ ಒಂದು ಮನೋಭಾವನೆ, ಆ ಒಂದು ಭಯದ ವಾತಾವರಣ ಇದ್ದೇ ಇರ್ಬೇಕು. ನಮ್ಮ ಭಾರತೀಯ ಸರ್ಕಾರ ಆಗಿರ್ಬೋದು, ನಮ್ಮ ಒಂದು ಭಾರತೀಯ ಸಂವಿಧಾನ ಆಗಿರ್ಬೋದು, ಅಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನ ಮಾಡೋ ಮುಖಾಂತರ, ಕಾನೂನುಗಳನ್ನ ಜಾರಿಗೆ ತರೋ ಮುಖಾಂತರ ಅಪರಾಧಗಳು ಇದ್ರೂ ಕೂಡ ಅದನ್ನ ದೀರ್ಘಕಾಲಿಕವಾಗಿ ಒಂದು ಕೋರ್ಟ್ ಅಲ್ಲಿ ಎಳಿತಾ ಹೋಗೋದೇ, ಅದಕ್ಕೆ ಒಂದು ದಿಢೀರ್ ಅಂತ್ಯವನ್ನ ಆಡೋ ಮುಖಾಂತರ ಒಂದು ಮಹಿಳೆಯರ ಸುರಕ್ಷತೆನೇ ಆಗಿರ್ಬೋದು, ಅಂಡ್ ಯಾವುದೇ ರೀತಿಯ ಒಂದು ಕಳ್ಳತನ ಆಗಿರ್ಬೋದು, ಯಾವುದೇ ರೀತಿಯ ಅಪರಾಧ ಆಗಿರ್ಬೋದು, ನಾಟ್ ಓನ್ಲಿ ಒಂದು ಮಹಿಳೆಯರಿಗೆ ಅಂತ ಒಂದು ಸೀಮಿತ ಮಾಡೋದು ಬೇಡ. ಇಲ್ಲಿ ಇನ್ನು ಜನರಲ್ ಪ್ಯಾಕೇಜ್ ಅಲ್ಲಿ ಹೇಳ್ತಾ ಹೋಗೋದಾದ್ರೆ ಕೆಲವೊಂದು ಕಟ್ಟುನಿಟ್ಟಿನ ಕಾನೂನು ಕ್ರಮಗಳನ್ನು ಜಾರಿಯನ್ನ ಮಾಡೋ ಮುಖಾಂತರ ನಾವು ನಮ್ಮ ಒಂದು ಭದ್ರತೆಯನ್ನ ಕಾಪಾಡಿಕೊಳ್ಬಹುದು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನನ್ಗೊಂದು ಕ್ವೆಶನ್ ಇದೆ JK ಸರ್. ಇವಾಗಿನ ಹೆಣ್ಮಕ್ಳು ನಾವು ಗಂಡ್ಮಕ್ಳಿಗೆ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು
ಅವ್ರು ಮಾಡೋ ಎಲ್ಲಾ ಕೆಲ್ಸಗಳನ್ನ ಇವ್ರು ಮಾಡ್ತಾ ಇದಾರೆ. ಹ್ಮ್. ಇವಾಗ ಡ್ರಿಂಕ್ಸ್ ಮಾಡೋದಾಗ್ಲಿ, ಸ್ಮೋಕ್ ಮಾಡೋದಾಗ್ಲಿ, ಕೆಟ್ಟ ಚಟಗಳಿಗೆಲ್ಲ ಇವರು ಆಸ್ಪಾದನೆ ಕೊಡ್ತಾ ಇದ್ದಾರೆ ಹೆಣ್ಮಕ್ಳು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಎಸ್, 100% ಮೇಡಮ್. ನಾನು ರೀಸೆಂಟ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋ ಹಾಗೆ ರೀಸೆಂಟ್ಲಿ ಒಂದು ಬರ್ಡೇ ಪಾರ್ಟಿಗೆ ಹೋಗಿದ್ವಿ, ಒಂದು 5 ಸ್ಟಾರ್ ಹೋಟೆಲ್ಗೆ. ಸೊ ಅಲ್ಲಿ ಹೋದಾಗ ಆಲ್ಮೋಸ್ಟ್ ಒಂದು ಪಬ್ ಅಲ್ಲಿ ಜಸ್ಟ್ ಕಾರಣಾಂತರಗಳಿಂದ ಅಲ್ಲಿ ನಾವು ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಕ್ಯೂರಿಯಾಸಿಟಿಗೆ ಅಂತ ಜಸ್ಟ್ ಅಲ್ಲಿ ಹೋದಾಗ ಆಲ್ಮೋಸ್ಟ್ 50% ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಇದ್ರು. ಗರ್ಲ್ಸ್ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು. ಮುಂಚೆ ಒಂದು ಕಾಲ ಇತ್ತು, ಒಂದು ಹುಡುಗರು ಬಾರ್ ಪಬ್ ಅಂತಂದ್ರೆ ಹುಡುಗರಿಗೆ ಮಾತ್ರ ಸೀಮಿತ, ಹೆಣ್ಮಕ್ಳು ಅಂತಂದ್ರೆ ಒಂದು ಭಾರತೀಯ ನಾರಿ ಸಂಸ್ಕಾರವನ್ನು ಹೊಂದಿದಂತ ಒಂದು ಮಹಿಳೆ ಅಂತ ಎಲ್ಲೋ ಒಂದ್ ಕಡೆ ಆಲೋಚನೆ ಇತ್ತು. ಬಟ್ ಈಗೆಲ್ಲ ಅದು ಒಂದು 21 ಸೆಂಚುರಿಯಲ್ಲಿ ಡಿಜಿಟಲ್ ಏರಿಯಾದಲ್ಲಿ ತುಂಬಾ ಬದಲಾಗಿ ಹೋಗಿದೆ ಅಂತ ಹೇಳ್ಬೋದು ಮೇಡಮ್ ನಾವು. ಯಾಕಂದ್ರೆ ಅನೇಕ ರೀತಿಯ ಒಂದು ದುಶ್ಚಟಗಳಿಗೆ ಮಹಿಳೆಯರು ಕೂಡ ಬಲಿ ಆಗ್ತಾ ಇದ್ದಾರೆ. ಸಿಗರೇಟ್ ಆಗಿರ್ಬೋದು ಅಂಡ್ ಅನೇಕ ರೀತಿಯ ಅಫೀಮು, ಗಾಂಜಾ, ಆಮೇಲೆ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಅನೇಕ ರೀತಿಯ ಒಂದು ಅಡಿಕ್ಷನ್ಗಳು ಅವರನ್ನ ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಡಿಪ್ರೆಷನ್ಗೆ ಒಳಗಾಗ್ತಾ ತಮ್ಮನ್ನ ತಾವೇ ಒಂದು ಅರ್ಥ ಮಾಡ್ಕೊಳ್ಳದೆ ತಮ್ಮನ್ನ ತಾವೇ ನಾಶ ಮಾಡ್ಕೊತಾ ಇದಾರೆ ಅಂತ ಹೇಳ್ಬೋದು ಮೇಡಮ್. ಸೊ ಈ ರೀತಿಯ ಒಂದು ಅವಘಡಗಳನ್ನ ನಾವು ತಪ್ಪಿಸುವ ಮುಖಾಂತರ, ದುಶ್ಚಟಗಳಿಂದ ದೂರ ಇರೋದ್ರ ಮುಖಾಂತರ ನಮ್ಮ ಸ್ವಯಂ ರಕ್ಷಣೆಯನ್ನ ನಾವು ಮಾಡ್ಕೋಬಹುದು ಅಂತ ಹೇಳಿ ಇದು ಒಂದು ಟಿಪ್ಸ್ ಆಗಿ ಒಂದು ಹೆಣ್ಮಕ್ಳು ತೆಗೆದುಕೊಳ್ಬಹುದು ಮೇಡಮ್. ಸೊ ನಿಮ್ಮ ಪ್ರಕಾರ ಇವಾಗ ಹೆಣ್ಮಕ್ಳು ಹೋಗ್ತಾ ಇರೋ ದಾರಿ ಆದ್ರೆ ನಾವು ನೋಡಿರೋ ಪ್ರಕಾರ ತಪ್ಪಿದೆ. ಹೌದು. ಸೊ ಗಂಡ್ ಮಕ್ಳಿಗಿಂತ ನಾವೇನು ಕಡಿಮೆ ಇಲ್ಲ ಅಂತ ಎಲ್ಲದ್ರಲ್ಲೂ ನಮ್ಮ ಒಂದ್ ಹೆಜ್ಜೆ ಮುಂದೆ ಹೋಗಿ ಮುಂದಿಡ್ತಾ ಇದ್ದಾರೆ. ಸೊ ಅದರಿಂದಾನು ಈ ಎಲ್ಲ ಅವಘಡಗಳು ನಡೀತಾ ಇದೆ ಅಂತ ಹೇಳ್ಬೋದು ಮೇಡಮ್. ಇದನ್ನ ಒಂದು ಟಿಪ್ಸ್ ಆಗಿ ತೆಗೆದುಕೊಂಡು ಇದರ ಜೊತೆಗೆ ಒಂದು ಆಧ್ಯಾತ್ಮಿಕವಾಗಿ ಗ್ರೋತ್ ಆಗ್ತಾ ತಮ್ಮನ್ನ ತಾವು ಒಂದು ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳೋದ್ರ ಜೊತೆಗೆ ಮೆಡಿಟೇಷನ್, ಯೋಗ, ಈ ರೀತಿ ಒಂದು ನಮ್ಮ ಭಾರತೀಯ ಪುರಾತನ ಸಂಸ್ಕೃತಿಯನ್ನ ಅಳವಡಿಸ್ಕೊಳ್ಳೋ ಮುಖಾಂತರ ನಾವು ನಮ್ಮ ಒಂದು ಹೆಣ್ಮಕ್ಳಿಗೆ ನಾನು ಈ ರೀತಿ ಇರಬೇಕು ಅಂತ ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ, ಕೊನೆಯದಾಗಿ ನಾನು ಹೇಳ್ತಾ ಇರೋದು ಅಥವಾ ನಿಮ್ಗೆ ಈ ಒಂದು ಡಿಸ್ಕಷನ್ ನ ಎಂಡ್ ಅಲ್ಲಿ ನಾವು ಕೇಳ್ಬೋದು ಅಂದ್ರೆ, ಇದೀಗ ನಮ್ಮ ಹೆಣ್ಮಕ್ಳ ಬಗ್ಗೆ ಇಷ್ಟೆಲ್ಲ ಮಾತಾಡೋದ್ವಲ್ಲ, ಸೊ ಇವಾಗ ಹೆಣ್ಮಕ್ಳು ತಪ್ಪು ದಾರಿ ಹಿಡಿಲಿಕ್ಕೆ ಒಂದ್ ಪಕ್ಷ ಅವರೇ ಕಾರಣ ಅಂತಾನು ನಾವು ಹೇಳ್ತಾ ಇರ್ಬೋದು 100% ಅಲ್ವಾ? ಸೊ ಹಾಗಾಗಿ ನಿಮ್ಮ ಒಂದು ಟಿಪ್ಸ್ ಅನ್ನ ಫಾಲೋ ಮಾಡೋದ್ರಿಂದ ಎಷ್ಟೋ ಕ್ರೈಮ್ಸ್ ಕಡಿಮೆ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಬಿಕಾಸ್ ಗೌರ್ಮೆಂಟ್ಗೆ ನಾವು ಇಲ್ಲಿಂದ ಮನವಿ ಕೂಡ ಮಾಡ್ತಾ ಇದೀವಿ. ನಮ್ಗೆ ಇರೋ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇನ್ನೊಂದಿಷ್ಟು ಅಮೆಂಡ್ಮೆಂಟ್ಸ್ ಅನ್ನ ತಗೊಂಡ್ ಬನ್ನಿ, ಇನ್ನೊಂದಿಷ್ಟು ಕಟ್ಟುಪಾಡುಗಳನ್ನ, ನಿಯಮಗಳನ್ನ ನೀವು ತಗೊಂಡ್ ಬನ್ನಿ. ಹೆಣ್ಮಕ್ಳು ಸುರಕ್ಷೆಗೋಸ್ಕರ ಮಾಡ್ತಾ ಇದ್ದೀರಾ, ಆದ್ರೆ ಇನ್ನೊಂದ್ ಚೂರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಅಂಡ್ ಹಾಗೆ ಹೆಣ್ಮಕ್ಳ ಒಂದು ಸುರಕ್ಷತೆಗಾಗಿ ಒಂದು ಕೆಲವೊಂದು ಸಹಾಯವಾಣಿಗಳಂತ ಅದಾವ. ಸೊ ಅಲ್ಲೂ ಕೂಡ ಏನೋ ಒಂದು ತುರ್ತು ಪರಿಸ್ಥಿತಿಗೆ ಎದುರಾದಾಗ ಸಹಾಯವಾಣಿಗೆ ಒಂದು ಕರೆ ಮಾಡುವ ಮುಖಾಂತರ ತಮಗೆ ತಾವು ಒಂದು ಸುರಕ್ಷಿತವಾಗಿ ಸಹಾಯವನ್ನ ಪಡೆದುಕೊಳ್ಬಹುದು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಇನ್ಫಾರ್ಮೇಶನ್. ಆಲ್ ರೈಟ್ ಮಿಸ್ಟರ್ JK, ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಮಹಿಳೆಯರ ಬಗ್ಗೆ ಆಧುನಿಕ ಕಾಲದಲ್ಲಾಗ್ಲಿ ಪುರಾತನ ಕಾಲದಲ್ಲಾಗ್ಲಿ ಎರಡೂ ಕಂಪ್ಯಾರಿಸನ್ ಮಾಡ್ಕೊಂಡು ನಾವು ಇಷ್ಟೊತ್ತು ಒಂದು ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೊ ಇದೆಲ್ಲವನ್ನ ನೋಡಿದ್ಮೇಲೆ ಕೊನೆಯದಾಗಿ ಈ ಒಂದು ಎಪಿಸೋಡ್ಗೆ ಧಾರ್ಮಿಕವಾಗಿ ಏನಾದ್ರೂ ಒಂದು ಟಚ್ ಕೊಡ್ಬೇಕಂದ್ರೆ, ಸಂಸ್ಕೃತದಲ್ಲಿ ಒಂದು ಮಹಿಳೆಯರನ್ನ ಉದ್ದೇಶಿಸಿ ಒಂದು ಶ್ಲೋಕವನ್ನ ಬರೆಯಲಾಗಿದೆ. ಅಂದ್ರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಅಂದ್ರೆ ಎಲ್ಲಿ ಮಹಿಳೆಯರನ್ನ ಒಂದು ಗೌರವದಿಂದ ನೋಡ್ಲಾಗತ್ತೆ, ಗೌರವ ಭಾವನೆಯಿಂದ ಅವ್ರ ಜೊತೆ ಒಂದು ನಡ್ಕೊಳ್ಳಾಗತ್ತೆ, ಅಲ್ಲಿ ಒಂದು ದೇವತೆಗಳು ನೆಲೆಸಿರ್ತಾರೆ ಅಂತಕ್ಕಂಥದ್ದು ನಮ್ಮ ಒಂದು ಶಾಸ್ತ್ರ ಗ್ರಂಥಗಳಲ್ಲಿ ನಾವೆಲ್ಲ ನೋಡಬಹುದು. ಸೊ ಹೀಗಾಗಿ ಒಂದು ನಮ್ಮ ಸಮಾಜದಲ್ಲಿ ಈ ಒಂದು ಶ್ಲೋಕದ ಪ್ರಕಾರವಾಗಿ ಒಂದು ಮಹಿಳೆಯರನ್ನ ಗೌರವಿಸ್ತಾ ಅವರ ಒಂದು ಭಾವನೆಗಳಿಗೆ ಬೆಲೆ ಕೊಡ್ತಾ ಭವಿಷ್ಯದಲ್ಲಿ ಒಂದು ಕಠಿಣಾತಿ ಕಠಿಣ ಕಾನೂನುಗಳನ್ನ ಜಾರಿಗೆ ತರ್ತಾ ಸರ್ಕಾರ ಸರಿಯಾಗಿ ನಿಭಾಯಿಸಿದಾಗ ಮಾತ್ರ ಒಂದು ಸಮಾಜದ ಏಳಿಗೆ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ನನಗೆ ಇಲ್ಲಿ ಮಾತನಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ನನ್ನ ಎಲ್ಲ ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಸಂಚಿಕೆಗೆ ವಿರಾಮವನ್ನು ನೀಡೋಣ ಅಂತ ಹೇಳ್ತಾ ತಮಗೂ ಕೂಡ ಅಂಡ್ ಎಲ್ರಿಗೂ ಕೂಡ ಸರ್ವೇ ಜನ ಸುಖಿನೋ ಭವಂತು.